ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಅವ್ರಿಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಯಾವ ಹೊಸ ಅವಕಾಶಗಳು ಆಪರ್ಚುನಿಟೀಸ್ಗಳು ನಮ್ಮ ಬಾಗಿಲನ್ನು ತಟ್ಟೋದಕ್ಕೆ ರೆಡಿಯಾಗಿದೆ ಅಥವಾ ತಟ್ಟುತ್ತಾ ಇದೆ ಅಥವಾ ಒಳಗಡೆ ಆಲ್ರೆಡಿ ಬಂದಿದೆ, ನಮಗಿನ್ನೂ ಅರ್ಥ ಆಗಿಲ್ಲ. ಸೊ ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಹೊಸ ಆಪರ್ಚುನಿಟೀಸು, ಹೊಸ ಅವಕಾಶಗಳು ನಮ್ಮ ಜೀವನದಲ್ಲಿ ಬರ್ತಾ ಇರೋದು ಇನ್ ಅ ವೆರಿ ನಿಯರ್ ಫ್ಯೂಚರ್. ಆಲ್ರೈಟ್, ಸೊ ಲೆಟ್ಸ್ ಬಿಗಿನ್. 2 ಗ್ರೂಪ್ ಇದೆ ನಮ್ಮ ಹತ್ರ. ಸೊ ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕ್ರಿಸ್ಟಲ್ ಪೆಂಡುಲಮ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಶೆಲ್. ಓಕೆ, ಗ್ರೂಪ್ ನಂಬರ್ 1 ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಆಪ್ಷನ್ ಆಗಿ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಆಲ್ರೆಡಿ ಈ ಐಡಿಯಾ ನಿಮ್ಮ ಮೈಂಡಲ್ಲಿ ಇರ್ಬೋದು ಅಥವಾ ಈ ವಿಷನ್ ನಿಮ್ಮ ಮೈಂಡಲ್ಲಿ ಇರ್ಬೋದು ಅಥವಾ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ಇದನ್ನೇ ಪರ್ಟಿಕ್ಯುಲರ್ ಆಗಿ ನೀವು ಮಾಡಬೇಕು ಅನ್ನೋದನ್ನು, ಅಥವಾ ಮಲ್ಟಿಪಲ್ ಐಡಿಯಾಸ್ ಇರ್ಬೋದು ನಿಮ್ಮ ಮೈಂಡಲ್ಲಿ, ಇದನ್ನು ಮಾಡೋದಾ ಅದನ್ನು ಮಾಡೋದಾ ಅಂತ ಹೇಳಿ ಮೇ ಬಿ ಟು ಆ್ಯಂಡ್ ಫ್ರೋ ಹೋಗ್ತಾ ಇರ್ಬೋದು. ಪ್ರೋಸ್ ಆ್ಯಂಡ್ ಕಾನ್ಸ್ ಯೋಚನೆ ಮಾಡ್ತಾ ಇರ್ಬೋದು. ಅದರದ್ದು ಹೈಸ್ ಏನು ಲೋಸ್ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೋದು. ಅಥವಾ ನನ್ನ ಕೈಲಿ ಇದಾಗತ್ತಾ ಇದಾಗಲ್ವಾ ಅಂತ ಹೇಳಿ ನಮ್ಮನ್ನು ನಾವು ಗೇಜ್ ಮಾಡ್ತಾ ಇರ್ಬೋದು ಈಗ ಸದ್ಯಕ್ಕೆ. ಬಟ್ ದೆರ್ ಇಸ್ ಸಮಥಿಂಗ್ ನಮ್ಮ ಮೈಂಡಲ್ಲಿ ಅಥವಾ ನಮ್ಮ ಲೈಫಲ್ಲಿ ಆಲ್ರೆಡಿ ನಾವು ಕೈಂಡ್ ಆಫ್ ಹ್ಯಾವ್ ಅ ವೇಗ್ ಐಡಿಯಾ. ದಿಸ್ ಈಸ್ ವಾಟ್ ಐ ವಾಂಟ್, ಇದನ್ನು ಮಾಡಬೇಕು ಅಥವಾ ಇದನ್ನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ ಅನ್ನೋವಂಥದ್ದನ್ನು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ದ ಐಡಿಯಾ ಆರ್ ದ ವಿಷನ್ ನಿಮ್ಮ ಮೈಂಡಲ್ಲಿರೋದು ದಟ್ ಈಸ್ ಆಲ್ರೆಡಿ ಆನ್ ಆಪರ್ಚುನಿಟಿ ಅಂತ ಹೇಳ್ತಾ ಇರೋದು. ಈ ಆಪರ್ಚುನಿಟಿ ಬಂದು ನೆಕ್ಸ್ಟ್ ಆಪರ್ಚುನಿಟಿಗೆ ಡೋರ್ವೇ ಆಗಿರ್ಬೋದು ಅಥವಾ ಇದೇನೇ ನಿಮ್ಮ ಗ್ರ್ಯಾಂಡ್ ಆಪರ್ಚುನಿಟಿ ಇರ್ಬೋದು. ಸೊ ವಾಟ್ ಎವರ್ ಇಟ್ ಈಸ್, ಲೈಕ್ ಯು ಆರ್ ಗೋಯಿಂಗ್ ಬ್ಯಾಕ್ ಆ್ಯಂಡ್ ಫೋರ್ತ್, ಇದನ್ನು ಮಾಡ್ತೀನಿ ಅಥವಾ ಇದನ್ನು ಮಾಡಲ್ಲ, ಅಥವಾ ಇದು ನನ್ನ ಕೈಲಾಗತ್ತೆ ನನ್ನ ಕೈಲಾಗಲ್ಲ, ಅಥವಾ ನೀವು ಮಾಡೋಕ್ಕೆ ಹೋಗ್ತೀರಾ ಬಟ್ ಜನರು ಬೇರೆ ಏನಾದರೂ ಹೇಳಿರ್ತಾರೆ ಆ ವಿಚಾರದ ಬಗ್ಗೆ ಆ್ಯಂಡ್ ದೆನ್ ಯು ಕೈಂಡ್ ಆಫ್ ಟೇಕ್ ಅ ಸ್ಟೆಪ್ ಬ್ಯಾಕ್, 2 ಸ್ಟೆಪ್ ಹಿಂದೆ ತೊಗೊಳ್ತೀರಾ. ಅಥವಾ ಅದನ್ನು ಮಾಡೋಕ್ಕೆ ಹೋಗ್ತೀರಾ ಮಧ್ಯದಲ್ಲಿ ಸ್ಟಾಪ್ ಮಾಡಿ ಅಥವಾ ಹಿಂದೆ ಹೆಜ್ಜೆ ಇಟ್ಟಿರ್ಬೋದು. ಅಥವಾ ಆಲ್ರೆಡಿ ನಿಮ್ಮ ಪಾಸ್ಟಲ್ಲಿ ಇದನ್ನು ಆಲ್ರೆಡಿ ಟ್ರೈ ಮಾಡಿನೂ ಕೂಡ ಬಿಟ್ಟಿರ್ಬೋದು. ಇದನ್ನು there is something that ಈಸ್ ಆಲ್ರೆಡಿ ದೇರ್ ನಿಮ್ಮ ಮೈಂಡಲ್ಲಿ ಈ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ. ಇದು ಬಿಸ್ನೆಸ್ ಐಡಿಯಾ ಇರ್ಬೋದು ಅಥವಾ ಮೇ ಬಿ ನಿಮ್ಮ ಹೆಲ್ತ್ ರಿಲೇಟೆಡ್ ಇಂಪ್ರೂವ್ಮೆಂಟ್ಸ್ ಬಗ್ಗೆ ಇರ್ಬೋದು. ದೇರ್ ಇಸ್ ಸಮಥಿಂಗ್ ಆಲ್ರೆಡಿ ದೇರ್ ನಿಮ್ಮ ಐಡಿಯಾನಲ್ಲಿ ಅಥವಾ ನಿಮ್ಮ ಎನರ್ಜಿ ಫೀಲ್ಡಲ್ಲಿ ಆ್ಯಕ್ಚುಲ್ ಆಗಿ ರಿಯಾಲಿಟಿಗೆ ಬರೋದಕ್ಕೆ ರೆಡಿ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್ ನಾವೇನಾದರೂ ಅಡುಗೆ ಮಾಡಬೇಕಂತ ಗೊತ್ತಿಲ್ಲ, ಬಟ್ ಈ ಎಲ್ಲ 10 ಐಟಮ್ಸ್ ಇದೆ ನಮ್ಮ ಹತ್ರ. ಸೊ ಇದನ್ನೆಲ್ಲ ಹಾಕಿದಾಗ ಏನು ಅಡುಗೆ ಆಗ್ಬೋದು, ಯೂಟ್ಯೂಬಲ್ಲಿ ಅವ್ರು ತೋರಿಸಿದ್ರಲ್ಲ ಅದೇ ಥರ ಮಾಡಬೇಕಾ, ಅಥವಾ ನನ್ನ ತಾಯಿ ಹೇಳಿದ್ರಲ್ಲ ಅದೇ ಥರ ಮಾಡಬೇಕಾ, ಅಥವಾ ಇದನ್ನೆಲ್ಲ ಹಾಕಿ ನನಗೆ ಇಷ್ಟವಾಗಿರೋದನ್ನು ಅಥವಾ ಡಿಫ್ರೆಂಟ್ ಆಗಿರೋದನ್ನ ಏನೇನಾದರೂ ಮಾಡಲಾ. ಸೊ ದ್ಯಾಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ನಿಮ್ಮ ಹತ್ರ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಎಲ್ಲ ಆಪ್ಷನ್ಸ್ ಇದೆ, ಅಥವಾ ದೆರ್ ಇಸ್ ಅ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದನ್ನೆಲ್ಲ ಹಾಕಿ ಮಾಡಿದರೆ ಈ ರೀತಿ ಆಗುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್ ಇದ್ದರೆ ಯು ಆಲ್ರೆಡಿ ನೋ ಇದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಐ ಗೆಟ್ ಅ ಫಂಟಾಸ್ಟಿಕ್ ರಿಸಲ್ಟ್ ಅಂತ ಹೇಳಿ. ಸೊ ದೆರ್ ಇಸ್ ಸಮಥಿಂಗ್ ಆಲ್ರೆಡಿ ನಿಮ್ಮ ಕಿಚನ್ನಲ್ಲಿ ಅಥವಾ ನಿಮ್ಮ ಮೈಂಡ್ ಕಿಚನಲ್ಲಿ ಆಲ್ರೆಡಿ ಇರೋವಂಥದ್ದು. ನೀವು ಮಾಡಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ನ ಹಾಕಿ ನಿಮ್ಮದೇ ಆಗಿರೋವಂಥದ್ದನ್ನು ರೆಸಿಪಿನ ನೀವು ತಯಾರು ಮಾಡ್ಕೊಳ್ಳೋವಂಥದ್ದು. ಇಟ್ ಕುಡ್ ಬಿ ಅ ರಿಯಲ್ ರೆಸಿಪಿ, ಕಿಚನ್ ರೆಸಿಪಿ. ಮೇ ಬಿ ಈ ಅಡುಗೆ ಮಾಡೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ನೀವು. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಕುಕಿಂಗ್ ಚಾನಲ್ಸು. ಸೊ ಯು ಆರ್ ವರೀಡ್, ಓಕೆ ನಾನಿನ್ನು ಸ್ಪೆಷಲಾಗಿ ಏನು ಮಾಡ್ತೀನಿ ಅಂತ ಹೇಳಿ. ಸೊ ನಾವು ಮಾಡಲಿಲ್ಲ ಅಂತಂದರೆ ಹೌ ವಿಲ್ ವಿ ನೋ? ಆಲ್ರೆಡಿ ನಮಗೆ ಗೊತ್ತಿದೆ ಈ ಐಡಿಯಾ ಪ್ರಾಬಬ್ಲಿ ಈಸ್ ಅ ವೆರಿ ಯುನೀಕ್ ಒನ್ ಅಂತ ಹೇಳಿ. ಸೊ ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್, ಗ್ರೂಪ್ ನಂಬರ್ 1. ಸೊ ದೆರ್ ಈಸ್ ಸಮಥಿಂಗ್ ಆಲ್ರೆಡಿ ಕುಕಿಂಗ್ ನಿಮ್ಮ ಮೈಂಡಲ್ಲಿ, ನಿಮ್ಮ ಕಾನ್ಷಿಯಸ್ನೆಸ್ಸಲ್ಲಿ, ನಿಮ್ಮ ಬ್ಯಾಕ್ ಆಫ್ ದ ಬ್ರೈನ್ಸಲ್ಲಿ. ಬಟ್ ದೆರ್ ಈಸ್ ಸಮಥಿಂಗ್ ಆಲ್ರೆಡಿ ನಿಮ್ಮ ಎನರ್ಜಿ ಫೀಲ್ಡಲ್ಲಿ ಎಂಟರ್ ಆಗಿರೋದನ್ನು ತೋರಿಸ್ತಾ ಇರೋದು. ಓಕೆ, ಸೊ ಸ್ವಲ್ಪವಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಐಡಿಯಾನ ಅಥವಾ ಈ ವಿಷನನ್ನು ನಿಮ್ಮ ಮೈಂಡಿಗೆ ಆಲ್ರೆಡಿ ತಂದಿಟ್ಟಿರೋವಂಥದ್ದು, ಅಥವಾ ನೀವು ಅದ್ರ ಸುತ್ತ ಯು ಆರ್ ಕೈಂಡ್ ಆಫ್ ಹೆಸಿಟೇಟಿಂಗ್ ಆರ್ ಅವಾಯ್ಡಿಂಗ್ ಆರ್ ಓವರ್ಲುಕ್ಕಿಂಗ್ ಈ ಪರ್ಟಿಕ್ಯುಲರ್ ಐಡಿಯಾನ, ವಿಷನನ್ನು. ದಟ್ ಈಸ್ ದ ಫಸ್ಟ್ ಥಿಂಗ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರೋವಂಥದ್ದು. ಡಿಸಿಷನ್ ಮಾಡೋದು ಪೆಂಡಿಂಗ್ ಡಿಸಿಷನ್ ಇಸ್ ಪೆಂಡಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇನ್ನು ಕೆಲವರು ನೀವು ಸಿಕ್ಕಾಪಟ್ಟೆ ಥಾಟ್
ಪ್ರಾಸೆಸ್ಸಲ್ಲಿ ಅಥವಾ ಅನಾಲಿಸಿಸಲ್ಲಿ ಸ್ಟ್ರಕ್ ಆಗಿರ್ಬೋದು. ಆ್ಯಕ್ಚುಲಾಗಿ ಡೆಸಿಷನ್ಸ್ ಮಾಡೋದನ್ನು ಬಿಟ್ಟು ಆ್ಯಕ್ಚುಲಾಗಿ ಆ್ಯಕ್ಷನ್ಸ್ನ ತೊಗೊಳೋದು ಬಿಟ್ಟು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇದ್ದಾರೆ ದ ಆಪರ್ಚುನಿಟಿ ಇಸ್ ಆಲ್ರೆಡಿ ಹಿಯರ್ ಅಂತ ಹೇಳ್ತಾ ಇರೋದು ನಿಮಗೆ. ನಿಮ್ಗಿನ್ನೂ ಸೆನ್ಸ್ ಆಗ್ತಿಲ್ಲ ಅಂತಂದರೆ ಎಕ್ಸ್ಪೆಕ್ಟ್ ಈ ಸರ್ಜ್ ಆಫ್ ಎನರ್ಜಿ ನಿಯರ್ ಫ್ಯೂಚರಲ್ಲಿ ಈ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಏನಾದರೂ ಮಾಡಬೇಕು ಅನ್ನೋಂಥ ಅರ್ಜೆನ್ಸಿ. ಸೊ ಎಕ್ಸ್ಪೆಕ್ಟ್ ಅರ್ಜೆನ್ಸಿ, ಯಾಕೆಂದರೆ ನಿಮ್ಮ ಸಿಚುವೇಷನಲ್ಲಿ ನಿಮ್ಮ ಎನರ್ಜಿನಲ್ಲಿ ಅಥವಾ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅನ್ನಿಸ್ತಾ ಇರೋದು ನನಗೆ ದೆರ್ ಇಸ್ ದಿಸ್ ಅರ್ಜೆನ್ಸಿ. ಯಾಕೆಂದರೆ ನನಗೆ ಶಫಲ್ ಮಾಡಬೇಕಾದ್ರೆ ಐ ಡೋಂಟ್ ನೋ ವೈ ಬಟ್ ನನ್ನ ಕೈ ಶಿವರ್ ಆಗ್ತಾ ಇದೆ, ಆ್ಯಸ್ ಇಫ್ ಐ ಆಮ್ ನರ್ವಸ್ ಅನ್ನೋ ಥರ. ಲೈಕ್ ನನ್ನ ಕೈ ತಣ್ಣಗಾಗ್ತಾ ಇರೋದು, ನನ್ನ ಹಾರ್ಟ್ ಫ್ಲಟರ್ ಆಗ್ತಾ ಇರೋದು, ಲೈಕ್ ಓ ಮೈ ಗಾಡ್ ದಿಸ್ ಈಸ್ ಹ್ಯಾಪನಿಂಗ್ ಅನ್ನೋ ಥರ. ಈ ಅವಾರ್ಡ್ ಸೆರಿಮನಿನಲ್ಲಿ ನಾವು ಸ್ಟೇಜಿಂದ ನಿಂತ್ಕೊಂಡು ನಮ್ಮ ಹೆಸರು ಕರೆಯೋದಕ್ಕೆ ಮುಂಚೆ ನಾವು ಫುಲ್ಲು ಕೋಲ್ಡಾಗಿ ಹೋಗಿರ್ತೀವಲ್ಲ, ಆ ಥರ ಒಂದು ಫೀಲಿಂಗು. ಲೈಕ್ ಇನ್ನೇನು ದಿಸ್ ಈಸ್ ದ ಬ್ರೇಕ್ ಥ್ರೂ ಮೂಮೆಂಟ್, ಲೈಕ್ ಓ ಮೈ ಗಾಡ್ ದಿಸ್ ಈಸ್ ಫೈನಲಿ ಹ್ಯಾಪನಿಂಗ್. ಬಟ್ ಅದೇನು ಅಂತ ನನಗಿನ್ನೂ ಗೊತ್ತಿಲ್ಲ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಯುವರ್ ಎನರ್ಜಿ. 7 of oh my god, I have to relax. Group number 1, you have to relax because ನನ್ನ ಎನರ್ಜಿ ಬಂದು ಇವಾಗ ಇಟ್ ಈಸ್ ಪಂಪ್ಡ್ ನರ್ವಸ್ನೆಸ್ಸಿಂದ ಮತ್ತು ಅಡ್ರೆನಲಿನ್ ರೇಸ್ ಆಗಿರೋದ್ರಿಂದ, ಬಿಕಾಸ್ ಐ ಆಮ್ ಸೂಪರ್ ಎಕ್ಸೈಟೆಡ್, ಅಟ್ ದ ಸೇಮ್ ಟೈಮ್ ಐ ಆಮ್ ಸ್ಕೇರ್ಡ್ ಈ ಪರ್ಟಿಕ್ಯುಲರ್ ಐಡಿಯಾನ ಫಾಲೋ ಮಾಡೋದಕ್ಕೆ ಅಥವಾ ವಾಟ್ ಎವರ್ ದಿಸ್ ಆಪರ್ಚುನಿಟಿ ಅದನ್ನು ಫಾಲೋ ಮಾಡೋದಕ್ಕೆ. ಈ ಕಾರ್ಡ್ ನನಗೆ ರಿಮೈಂಡ್ ಮಾಡ್ತಾ ಇರೋದು ಅಥವಾ ಕನ್ಫರ್ಮ್ ಮಾಡ್ತಾ ಇರೋದು ದಿಸ್ ಈಸ್ ಆಲ್ರೆಡಿ ದೇರ್ ನಿಮ್ಮ ಥಾಟ್ ಫೀಲ್ಡಲ್ಲಿ. ಈ 7 ಸನ್ಫ್ಲವರ್ಸನ್ನು ಮೇ ಬಿ ದಿಸ್ ಐಡಿಯಾ ರಿಲೇಟೆಡ್ ಇರ್ಬೋದು, ವಿಷನ್ ರಿಲೇಟೆಡ್ ಇರ್ಬೋದು, ನಿಮ್ಗೆ ಆಲ್ರೆಡಿ ಗೊತ್ತಿರೋದಿರ್ಬೋದು, ನೀವು ಅದಕ್ಕೆ ಆಲ್ರೆಡಿ ನೀರು ಹಾಕ್ತಾ ಇರ್ಬೋದು, ಅದು ಆಲ್ರೆಡಿ ಒಂದು ಹಂತಕ್ಕೆ ಬೆಳೆದಿರ್ಬೋದು ನಿಮ್ಮ ಮೈಂಡಲ್ಲಿ, ನಿಮ್ಗೆ ಆಲ್ರೆಡಿ ಇದು ಒಂದು ಹಂತಕ್ಕೆ ಗೊತ್ತಿರ್ಬೋದು, ಅಥವಾ ಇನ್ನೇನು ನಿಮ್ಮ ರಿಯಲೈಸೇಷನ್ಗೆ ಬರೋ ಅಂಥ ಆಪರ್ಚುನಿಟಿ ಇದು ಗ್ರೂಪ್ ನಂಬರ್ 1. ದಿಸ್ ಈಸ್ ಫ್ಯಾಂಟಾಸ್ಟಿಕ್. ಅಗೇನ್ ದಿಸ್ ಈಸ್ ಕನ್ಫರ್ಮಿಂಗ್ ಇದು ಇಟ್ ನೀಡ್ಸ್ ಅ ಲಾಟ್ ಆಫ್ ವಾಟರಿಂಗ್. ಯಾಕೆಂದರೆ ನಾವು ಆ ಸೀಡ್ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ನಾವು ಕುಕಿಂಗ್ ಚಾನಲ್ ಓಪನ್ ಮಾಡಬೇಕು ಅಂದಾಗ ಐ ಕ್ಯಾನ್ ಸಿಂಪ್ಲಿ ಸಿಟ್ ಐಡಿಯಾ ಜೊತೆ, ಅಥವಾ ಐ ಕ್ಯಾನ್ ಸ್ಟಾರ್ಟ್ ಎಲ್ಲ ಎಕ್ವಿಪ್ಮೆಂಟ್ಸನ್ನು ಅಥವಾ ಚಾನಲನ್ನು ಓಪನ್ ಮಾಡೋದಕ್ಕೆ, ಅಥವಾ ನೋಡೋಣ ನೆಕ್ಸ್ಟ್ ತಿಂಗಳು ಅಂತ ಬಿಟ್ಟಿರ್ಬೋದು. ವಾಟ್ ಎವರ್ ಇಟ್ ಈಸ್, ಇಟ್ ರಿಕ್ವೈರ್ಸ್ ಈ ಪರ್ಟಿಕ್ಯುಲರ್ ಐಡಿಯಾ ವಿಷನ್ ಬಂದು ನಿಮ್ಮ ಇಂಟೆನ್ಷನು, ನಿಮ್ಮ ಅಟೆನ್ಷನು, ನಿಮ್ಮ ಎನರ್ಜಿ, ನಿಮ್ಮ ಡೆಡಿಕೇಶನು, ನಿಮ್ಮ ಕಮಿಟ್ಮೆಂಟು, ನಿಮ್ಮ ಸ್ಟ್ರೆಂತು, ಇಟ್ ಈಸ್ ಆಸ್ಕಿಂಗ್ ನಿಮ್ಮ ಅಟೆನ್ಷನನ್ನು ಈ ಪರ್ಟಿಕ್ಯುಲರ್ ಐಡಿಯಾ. ಗ್ರೂಪ್ ನಂಬರ್ 1, ಯು ಆರ್ ಸಿಟ್ಟಿಂಗ್ ಆನ್ ಜಾಕ್ಪಾಟ್ ಐಡಿಯಾ ಅನ್ನೋ ಥರ. ಫಾರ್ ಎಕ್ಸಾಂಪಲ್ ಈ ಯಾವುದೋ ಒಂದು ಸ್ಟೋರಿನಲ್ಲಿ ಕೇಳಿದೆ ನಾನು, ಒಂದು ವ್ಯಕ್ತಿ ಭಿಕ್ಷೆ ಬೇಡ್ತಾ ಇರ್ತಾನೆ ಯಾವಾಗಲೂ ರೋಡ್ ಸೈಡಲ್ಲಿ ಕೂತ್ಕೊಂಡು. ಒಂದು ಬಾಕ್ಸ್ ಥರ ಇರುತ್ತೆ, ಆ ಬಾಕ್ಸ್ ಮೇಲೆ ಕೂತ್ಕೊಂಡು ದಿನ ಭಿಕ್ಷೆ ಬೇಡ್ತಾ ಇರ್ತಾನೆ. ಆ ಬಾಕ್ಸಲ್ಲಿ ಏನಿದೆ ಅಂತ ಅವನು ಕಡೆ ತನಕ ನೋಡಿರೋದಿಲ್ಲ. ಬಟ್ ಆ ವ್ಯಕ್ತಿ ತೀರೋದ್ಮೇಲೆ, ಆ ವ್ಯಕ್ತಿ ಜೀವ ಬಿಟ್ಟು ಹೋದ್ಮೇಲೆ ದಾರಿನಲ್ಲಿ ಹೋಗ್ತಾ ಇದ್ದಿದ್ದ ಜನರು ಆ ಬಾಕ್ಸ್ನ ತೆಗೆದು ನೋಡಿದಾಗ ಇಟ್ ವಾಸ್ ಫುಲ್ ಆಫ್ ಗೋಲ್ಡ್. ಬಟ್ ಆ ಬೆಗ್ಗರ್ ಬಂದು, ಭಿಕ್ಷೆ ಬೇಡ್ತಾ ಇದ್ದವನು ಬಂದು ಅದನ್ನು ಚೇರ್ ಥರ ಯೂಸ್ ಮಾಡಿಕೊಂಡು ಅದನ್ನು ಯಾವತ್ತೂ ತೆಗೆದು ನೋಡೋ ಅಂತ ಅಟೆಂಪ್ಟೂ ಮಾಡ್ದಿರಾ ಸುಮ್ಮನೆ ವೇಸ್ಟಾಗಿ ಅಷ್ಟು ದುಡ್ಡನ್ನ, ಲೈಕ್ ಅಷ್ಟು ಟೈಮನ್ನ ಬೆಗ್ ಮಾಡ್ತಾ, ಅಥವಾ ಸಿಂಪಲ್ ಅನ್ನೋದಕ್ಕಿಂತ ಅನ್ಸ್ಯಾಟಿಸ್ಫೈಯಿಂಗ್ ಲೈಫ್ನಲ್ಲಿ ಲೀಡ್ ಮಾಡಿದ್ದು ಒಂದೇ ಒಂದು ಸಲ ಅದು ನಾನು ಏನರ ಮೇಲೆ ಕೂತಿದ್ದೀನಿ ಅಂತ ನೋಡಿದಿರಾ. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಫೀಲಿಂಗ್ ಗ್ರೂಪ್ ನಂಬರ್ 1. ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಕ್ಚುಲಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಪ್ಲೀಸ್ ಎದ್ದು ನಿಂತ್ಕೊಂಡು ಆ ಬಾಕ್ಸ್ ಏನಂತ ನೋಡಿ, ಆ ಐಡಿಯಾ ಏನಂತ ನೋಡಿ, ಆ ವಿಷನ್ ಏನಂತ ನೋಡಿ, ಬಿಕಾಸ್ ಇಟ್ ಕ್ಯಾನ್ ಬಿ ಯೋರ್ ಜಾಕ್ಪಾಟ್ ಐಡಿಯಾ. ಅಥವಾ ನೀವು ಯು ಮೇ ಬಿ ಸಿಟ್ಟಿಂಗ್ ಆ ಬಾಕ್ಸ್ ಆಫ್ ಗೋಲ್ಡ್ ಮೇಲೆ, ರಿಯಲೈಸ್ ಮಾಡ್ದಿರಾ ಇಟ್ ಈಸ್ ಅ ಬಾಕ್ಸ್ ಆಫ್ ಗೋಲ್ಡ್ ಅಂತ ಹೇಳಿ. ಬಟ್ ದೆರ್ ಇಸ್ ಸಮಥಿಂಗ್ ಸೂಪರ್ ಎಕ್ಸೈಟಿಂಗ್ ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಸೊ ಡೆಫಿನೆಟ್ಲಿ ಆ ಆಪರ್ಚುನಿಟಿ ವಾಟ್ ಎವರ್ ಇಟ್ ಈಸ್, ಯಾವ ಆಪರ್ಚುನಿಟಿ ನಿಮ್ಮ ಬಾಕ್ಲು ತಟ್ತಾ ಇರೋದಲ್ಲ ಆಲ್ರೆಡಿ ನಿಮ್ಮ ಮೈಂಡ್ಗೆ, ನಿಮ್ಮ ಎನರ್ಜಿ ಫೀಲ್ಡ್ಗೆ ಎಂಟರ್ ಆಗಿರೋ ಥರ ಇದೆ ಈ ಪರ್ಟಿಕ್ಯುಲರ್ ಐಡಿಯಾ ಆರ್ ವಾಟ್ ಎವರ್ ದಿಸ್ ಆಪರ್ಚುನಿಟಿ ಈಸ್. ಗ್ರೂಪ್ ನಂಬರ್ 1, ಕೆಲವ್ರಿಗೆ ಇದು ಪ್ರಾಬಬ್ಲಿ ನಿಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋ ಅಂಥದ್ದು ಇರ್ಬೋದು. ವಿ ಹ್ಯಾವ್ ಕಿಂಗ್ ಆಫ್ ವಾಂಡ್ಸ್, ದ ಎನರ್ಜೀಸ್ ಆರ್ ಅಮೇಝಿಂಗ್. ದಿಸ್ ಈಸ್ ಯೋರ್ ಮೊಮೆಂಟ್ ಆಫ್ ಶೈನ್ ಗ್ರೂಪ್ ನಂಬರ್ 1. ಸೊ ದಿಸ್ ಈಸ್ ದ ಮೊಮೆಂಟ್ ನೀವು ನಿಮ್ಮ ಲೀಡರ್ಶಿಪ್ ರೋಲಿಗೆ ಹೋಗುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಪವರಲ್ಲಿ ನೀವು ನಿಂತ್ಕೊಳ್ಳೋವಂಥದ್ದು ಇರ್ಬೋದು, ನಿಮಗೆ ಬೇಕಾಗಿರುವಂಥದ್ದನ್ನು ನೀವು ಚೂಸ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು ಲೈಫಲ್ಲಿ. ದ ಕಿಂಗ್ ಎನರ್ಜಿ ಈಸ್ ಆಲ್ವೇಸ್
ಎಸ್ಪೆಷಲಿ ಕಿಂಗ್ ಆಫ್ ವಾಂಡ್ಸ್ ಎನರ್ಜಿ ಬಂದು ದೇ ಶೈನ್ ಎಂಟೈರ್ ವಾಂಡ್ ಸೂಟೇ ಬಂದು ಇಟ್ ಈಸ್ ಅಬೌಟ್ ಶೈನಿಂಗ್ ಬ್ರೈಟ್ಲಿ. ಯಾರು ಕಣ್ಣು ಕುಗ್ತಾ ಇದೆ ನಮ್ಮ ಬೆಳಕು ಅಂತ ಹೇಳಿ ನಾವು ಆಲೋಚನೆ ಮಾಡ್ದಿರಾ ಬೇರೆಯವ್ರಿಗೋಸ್ಕರ ಅಕಾಮಡೇಟ್ ಮಾಡಿ ನಮ್ಮ ಬೆಳಕನ್ನು ನಾವು ಕಡಿಮೆ ಮಾಡ್ಕೊಳ್ದಿರಾ ನಮ್ಮ ಬೆಳಕು ನಿಮಗೆ ನೋಡೋಕ್ಕಾಗ್ತಿಲ್ಲ ಅಂತಂದರೆ ಯು ಕ್ಯಾನ್ ವೇರ್ ಸನ್ ಗ್ಲಾಸಸ್ ಆರ್ ಟರ್ನ್ ಅರೌಂಡ್ ಬಟ್ ನಾನು ಐ ವಿಲ್ ಕಂಟಿನ್ಯೂ ಟು ಶೈನ್ ಅನ್ನೋ ಥರ. ಸೊ ದಿಸ್ ಈಸ್ ಯೋರ್ ಮೂಮೆಂಟ್ ಆಫ್ ಶೈನಿಂಗ್. ಗ್ರೂಪ್ ನಂಬರ್ 1 ಸ್ಪಾಟ್ಲೈಟು ಶೈನಿಂಗ್ and the best of your personality development ಗೆ this is a fantastic opportunity. ಇವಾಗ also king of wands, queen of wands ಎಲ್ಲ ಬಂದಾಗ for me it is about ಲೈಫ್ ಸ್ಟೈಲ್ ಶಿಫ್ಟ್ ಅಥವಾ ಲೈಫ್ ಸ್ಟೈಲ್ ಚೇಂಜ್ ಆಲ್ಸೋ. ಫಾರ್ ಎಕ್ಸಾಂಪಲ್ ನಾವು ಒಂದು ರೀತಿನಲ್ಲಿ ಯಾವಾಗಲೂ ಜೀವನ ಮಾಡ್ತಾಯಿದ್ವಿ, ನಾವು ಜೀವನ ಮಾಡುವಂಥ ವಿಧಾನನ ಶೈಲಿನ ನಮ್ಮ ರೂಟೀನ್ಗಳನ್ನು ಬದಲಾಯಿಸ್ಕೊಳ್ಳೋದು, ನಮ್ಮನ್ನು ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇರೋದು. ಸೊ ವಿ ಆರ್ ಕೈಂಡ್ ಆಫ್ ಶೈನಿಂಗ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಎರಡು ಕಡೆಯಿಂದನೂ. ಸೊ ಅದನ್ನೇ ಹೇಳಿದ್ದು ಲೈಕ್ ಫಿಸಿಕಲ್ ಫಿಟ್ನೆಸ್ ಇರ್ಬೋದು, ನಿಮ್ಮ ಸ್ಕಿನ್ ರೂಟೀನ್ ಚೇಂಜ್ ಮಾಡೋದಿರ್ಬೋದು, ನಿಮ್ಮ ಸ್ಲೀಪ್ ರೂಟೀನನ್ನು ಇಂಪ್ರೂವ್ ಮಾಡ್ಕೊಳ್ಳೋದಿರ್ಬೋದು. ಸೊ ದಟ್ ಯು ಆರ್ ಶೈನಿಂಗ್ ಇನ್ ಆ್ಯಂಡ್ ಔಟ್. ಓಕೆ, ಬರೀ ಹೊರಗಡೆ ಅಷ್ಟೇ ನಾವು ಶೈನ್ ಆದಾಗ ಇಟ್ ವಿಲ್ ಶೋ. ಒಳಗಡೆ ನಾವು ಅಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ಅಥವಾ ನಮ್ಮ ಎನರ್ಜಿ ಲೋ ಇದ್ದಾಗ ನಾವು ಫಿಸಿಕಲಿ ಏನು ಮಾಡಿದ್ರು ಅದು ಎದ್ದು ಕಾಣೋದಕ್ಕೆ ಸಾಧ್ಯ ಇಲ್ಲ. ಸೊ ಇನ್ ಯೋರ್ ಎನರ್ಜಿ ಫೀಲ್ಡ್ ಗ್ರೂಪ್ ನಂಬರ್ 1 ಇಟ್ ಫೀಲ್ಸ್ ಲೈಕ್ ಯು ಆರ್ ರೆಡಿ ಟು ಶೈನ್ ಇನ್ ಆ್ಯಂಡ್ ಔಟ್. ಓಕೆ, ಸೊ ಕಮೆಂಟ್ ಮಾಡಿ ಐ ಆಮ್ ರೆಡಿ ಟು ಶೈನ್ ಇನ್ ಆ್ಯಂಡ್ ಔಟ್ ಅಂತ ಹೇಳಿ, ಬಿಕಾಸ್ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಲೈಕ್ ನಿಮ್ಮ ಪರ್ಸ್ನಾಲಿಟಿ ಬಂದು it is becoming more upgraded personality. Okay, upgraded lifestyle ಅನ್ನೋ ಥರ. Yeah, 10 of Pentacles, group number 1, money and shining brightly, your leadership energy. This is your moment, group number 1. Claim your moment of pride and ಅಪ್ಗ್ರೇಡೇಷನ್ ನಿಮ್ಮ ಎಂಟೈರ್ ಲೈಫಲ್ಲಿ. ಗ್ರೂಪ್ ನಂಬರ್ 1, ಲೈಕ್ ಲುಕ್ ಎಟ್ ದ್ಯಾಟ್. ಪ್ರಾಬ್ಲಿ ಎಲ್ಲ ಐಡಿಯಾಸೂ ಇಟ್ ಹ್ಯಾಸ್ ಅ ಪೊಟೆನ್ಷಿಯಲ್ ನಿಮಗೆ ದುಡ್ಡು ಮಾಡೋದಕ್ಕೆ, ಲೆಗಸಿ ಬಿಡೋದಕ್ಕೆ, ಅಥವಾ ನಿಮಗೂ ಆಗಿ ಸೇವ್ ಮಾಡಿ ಬೇರೆಯವರಿಗೆ ಕೊಟ್ಟೋಷ್ಟು, ಕಮ್ಯುನಿಟಿಗೆ ಹೆಲ್ಪ್ ಮಾಡೋಷ್ಟು ಅಥವಾ ಫ್ಯಾಮಿಲಿಗೆ ಹೆಲ್ಪ್ ಮಾಡೋಷ್ಟು ನೀವು ಮಾಡಬೇಕಾಗಿರೋದು ಇವಾಗ ಯು ಹ್ಯಾವ್ ಟು ಬಿಲೀವ್ ನಿಮ್ಮ ಕೈ ಸಾಧ್ಯ ಅಂತ. ವಿ ಹ್ಯಾವ್ ಅನದರ್ ಕಿಂಗ್. ಗ್ರೂಪ್ ನಂಬರ್ 1 ಕಿಂಗ್ ಆ್ಯಂಡ್ ಕ್ವೀನ್ ಎನರ್ಜಿ ಗೆ ಎಂಟರ್ ಆಗ್ತಾ ಇರೋದು. ದಟ್ ಈಸ್ ವಾಟ್ ಈಸ್ ಬ್ರಿಂಗಿಂಗ್ ಆಪರ್ಚುನಿಟಿನ, ರೈಟ್? ಇನ್ ಆ್ಯಂಡ್ ಔಟ್ ಅಂತ ಹೇಳಿದ್ನಲ್ಲ, ನಾವು ಇಂಟರ್ನಲ್ಲಿ ಸ್ಟ್ರಾಂಗ್ ಆದಾಗ ಎಕ್ಸ್ಟರ್ನಲ್ಲಿ ಅದು ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಸ ಲೈಕ್ ಬ್ಯೂಟಿಫುಲ್ ಆಪರ್ಚುನಿಟೀಸ್, ಮುಂಚೆ ನಮ್ಗೆ ಅದು ಇರಲಿಲ್ಲ, ನಮ್ಗೆ ಆ್ಯಕ್ಸಸ್ ಇಲ್ಲದೆ ಇರೋ ಅಂಥ ಆಪರ್ಚುನಿಟೀಸ್ನ ನೀವು ಇನ್ವೈಟ್ ಮಾಡ್ತಾರೆ ನಿಮ್ಮ ಲೈಫಲ್ಲಿ. ಲುಕ್ ಎಟ್ ದ್ಯಾಟ್. ಮನಿ ಹನಿ. ಕೆಳಗಡೆ ಕಮೆಂಟ್ ಮಾಡಿ ಮನಿ ಹನಿ ಅಂತ ಹೇಳಿ. ಓ ಮೈ ಗಾಡ್, ದಿಸ್ ಈಸ್ ನ್ಯೂ ಆಪರ್ಚುನಿಟೀಸ್. ಗ್ರೂಪ್ ನಂಬರ್ ಮನಿ ಮೇಕಿಂಗ್ ಆಪರ್ಚುನಿಟೀಸ್ ಫಾರ್ ಶ್ಯೂರ್. ಆ್ಯಂಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಪರ್ಚುನಿಟೀಸ್ ಫಾರ್ ಶ್ಯೂರ್. ನಿಮ್ಮ ಓವರ್ ಆಲ್ ಲೈಫ್ ಸ್ಟೈಲ್ನ ಅಪ್ಗ್ರೇಡ್ ಮಾಡುವಂಥ ಆಪರ್ಚುನಿಟೀಸ್ ಫಾರ್ ಶ್ಯೂರ್ ನಿಮ್ಮ ಡೋರ್ಗೆ ನಾಕ್ ಮಾಡ್ತಾ ಇರೋದು, ನಿಮ್ಮ ಎನರ್ಜಿ ಫೀಲ್ಡಲ್ಲಿ ಆಲ್ರೆಡಿ ಎಂಟರ್ ಆಗಿರೋದು. ಓ ಮೈ ಗುಡ್ನೆಸ್, ವಿ ಹ್ಯಾವ್ ಏಸ್ ಆಫ್ ಸ್ವಾರ್ಡ್ಸ್. ದಿಸ್ ಈಸ್ ನ್ಯೂ ಐಡಿಯಾ. ಅಗೈನ್ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಏನಾದರೂ ಐಡಿಯಾ ಇದ್ದರೆ, ಲೈಕ್ ಮನಿ ಮೇಕಿಂಗ್ ಐಡಿಯಾ, ಯು ಹ್ಯಾವ್ ಟು ಟ್ರಸ್ಟ್ ನಿಮ್ಮ ಇಂಟ್ಯೂಷನನ್ನು, ಬಿಕಾಸ್ ದೆರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್ ಇವಾಗ. ಲೈಕ್ ಯಾವುದೋ ಗೇಟ್ ಓಪನ್ ಆಗಿರೋ ಥರ ಕ್ರಿಯೇಟಿವ್ ವರ್ಲ್ಡ್ಗೆ ಈ ಗೇಟನ್ನು ನೀವು ಅನ್ಲಾಕ್ ಮಾಡಿರೋ ಥರ. ಆ್ಯಂಡ್ ಯು ಆರ್ ಆಕ್ಸೆಸಿಂಗ್ ಹೈಯರ್ ನಾಲೆಜ್ನ, ಹೈಯರ್ ವಿಸ್ಡಮ್ನ. ಇನ್ ಕೆಲವ್ರಿಗೆ ಫಾರ್ ಅ ವೆರಿ ಸ್ಮಾಲ್ ನಂಬರ್ ಆಫ್ ದ ಗ್ರೂಪ್, ಇನ್ ಕೇಸ್ ನೀವು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಥವಾ ಹೊಸದನ್ನೇನಾದರೂ ಕಲಿಬೇಕು, ಯಾವುದಾದ್ರೂ ಹೊಸ ಕೋರ್ಸಸ್ ಎಲ್ಲ ತೊಗೊಳ್ಬೇಕು, ಅಥವಾ ನಿಮ್ಮ ರೆಸ್ಯೂಮೆ ಅಪ್ಡೇಟ್ ಮಾಡೋದಕ್ಕೆ ಮೇ ಬಿ ಯು ನೀಡ್ ಸಮ್ ಕೈಂಡ್ ಆಫ್ ನಾಲೆಜ್ ಅಪ್ಗ್ರೇಡೇಷನ್. ದಟ್ ಈಸ್ ಆಲ್ಸೋ ಅ ವೆರಿ ರೈಟ್ ಡಿಸಿಷನ್ ಆ್ಯಕ್ಚುಲಿ. ನೀವು ಆ ಏರಿಯಾನಲ್ಲಿ ನೋಡಬೇಕು ಅಂತಿದ್ರೆ. ಬಟ್ ಯಾ, ದಿಸ್ ಈಸ್ ದ ಮೊಮೆಂಟ್ ಆಫ್ ಅಪ್ಗ್ರೇಡಿಂಗ್ ನಿಮ್ಮ ಲೈಫ್ನ, ನಿಮ್ಮ ನಾಲೆಜನ್ನ, ಈ ಬರ್ತಾ ಇರೋಂಥ ಆಪರ್ಚುನಿಟೀಸ್ಗಳನ್ನೆಲ್ಲ ಯೂಸ್ ಮಾಡ್ಕೊಳ್ತಾ. ದಿಸ್ ಈಸ್ ಫಂಟಾಸ್ಟಿಕ್. ಗ್ರೂಪ್ ನಂಬರ್ 1. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇವಾಗ. ದ ಓವರ್ ಆಲ್ ಅಪ್ಗ್ರೇಡೇಷನ್ ನಿಮ್ಮ ಲೈಫಲ್ಲಿ ಬರ್ತಾ ಇರೋಂಥ ಆಪರ್ಚುನಿಟೀಸ್ಗಳನ್ನೆಲ್ಲ ಯೂಸ್ ಮಾಡಿ ಯು ಆರ್ ಇನ್ ಅ ಬ್ಯೂಟಿಫುಲ್ ಅಲೈನ್ಮೆಂಟ್. ಈ ಕಿಂಗ್ಲಿ ಎನರ್ಜಿ, ಲೀಡರ್ಶಿಪ್ ಎನರ್ಜಿಗೆ ಅಲೈನ್ ಆಗಿರುವಂಥದ್ದು. ಇನ್ ಕೇಸ್ ನೀವು ಆಫೀಸಲ್ಲಿ ಹೆದರ್ಕೊಳ್ತಿದ್ರೆ ಅಥವಾ ಹಿಂಜರಿತಿದ್ರೆ ನಿಮ್ಮ ಟ್ಯಾಲೆಂಟ್ಸನ್ನು, ನಿಮ್ಮನ್ನು ನೀವು ಶೋಕೇಸ್ ಮಾಡೋದಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ದಿಸ್ ಈಸ್ ನಾಟ್ ದ ಮೊಮೆಂಟ್ ನೀವು ಬಚ್ಚಿಟ್ಕೊಳ್ಳೋ ಅಂಥ ಮೊಮೆಂಟು, ಅಥವಾ ನಿಮ್ಮನ್ನು ನೀವು
ಲೈಕ್ ಐ ಆಮ್ ಗೋನ್ ಟು ಹೈಡ್ ನನ್ನನ್ನು ನಾನು ಅನ್ನೋಂಥ ಮೊಮೆಂಟ್ ಎಲ್ಲ ನಿಮ್ಮ ಲೈಫಲ್ಲಿ ದ್ಯಾಟ್ ಮೊಮೆಂಟ್ ಈಸ್ ಓವರ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯಾ ದಿಸ್ ಈಸ್ ದ ಕರೆಂಟ್ ಎನರ್ಜಿ ನಮಗೆ. ಲೈಕ್ ವಿ ಆರ್ ಕೈಂಡ್ ಆಫ್ ಈ ಪೆಂಡುಲಮ್ ಥರ ವಿ ಆರ್ ಕೈಂಡ್ ಆಫ್ ಆಸಿಲೇಟಿಂಗ್ ಐಡಿಯಾ ಟು ಐಡಿಯಾ ಅಥವಾ ವಿಷನ್ ಟು ವಿಷನ್. ವಿ ಆರ್ ಜಂಪಿಂಗ್ ಒಂದು ಐಡಿಯಾನಲ್ಲಿ ವಿ ಆರ್ ನಾಟ್ ಕೈಂಡ್ ಆಫ್ ಗ್ರೌಂಡ್ ಆಗ್ತಾ ಇಲ್ಲ ನಾವೆಲ್ಲೂ. ಸೊ ದ್ಯಾಟ್ ಈಸ್ ದ ಓವರ್ ಆಲ್ ಮೆಸೇಜ್ ನಿಮಗೆ ಗ್ರೂಪ್ ನಂಬರ್ 1. ಸೊ ಡೋಂಟ್ ಓವರ್ ಥಿಂಕ್ ಈ ಐಡಿಯಾನ ಅಥವಾ ಈ ವಿಷನನ್ನು ಅಥವಾ ಏನನ್ನ ಮಾಡಬೇಕು ಅನ್ನಿಸ್ತಿದೆ ನಿಮಗೆ ಆ ಪರ್ಟಿಕ್ಯುಲರ್ ಏರಿಯಾ ಬಗ್ಗೆ. ಇನ್ ಕೇಸ್ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಿದ್ರೆ ಅಥವಾ ನಿಮ್ಮ ಹೇರ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಿದ್ರೆ, ಎನಿಥಿಂಗ್ ಸ್ಮಾಲ್ ಟು ಬಿಗ್, ಇಟ್ ಈಸ್ ದ ಮೊಮೆಂಟ್ ನೀವು ಅದನ್ನು ಅಕ್ನಾಲೇಜ್ ಮಾಡೋದು. ಯಾಕೆಂದರೆ ಸಣ್ಣ ಶಿಫ್ಟ್ ಸಾಕು ನಮ್ಮ ಓವರ್ ಆಲ್ ಎನರ್ಜಿನ ಶಿಫ್ಟ್ ಮಾಡೋದಕ್ಕೆ. ಸೊ ಆ ಅರ್ಜ್ ಬರ್ತಾ ಇರೋದು ಅಥವಾ ಇಂಟ್ರೆಸ್ಟ್ ಬರ್ತಾ ಇರೋದು ಈಸ್ ಫಾರ್ ಅ ವೆರಿ 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 ಪರ್ಟಿಕ್ಯುಲರ್ ರೀಸನ್ ನಿಮಗೆ. ಸೊ ಡೋಂಟ್ ಇಗ್ನೋರ್ ನಿಮ್ಮ ಈ ಕೈಂಡ್ ಆಫ್ ಗೋಲ್ಡನ್ ಬಾಕ್ಸಲ್ಲಿ ಮೇಲೆ ಕೂತ್ಕೊಂಡು ಕೈಂಡ್ ಆಫ್ ನನ್ನ ಹತ್ರ ದುಡ್ಡಿಲ್ಲ ಅನ್ನೋದು. ಕ್ಯಾನ್ ವಿ ಲುಕ್ ಅರೌಂಡ್, ಎಲ್ಲಿ ಕೂತ್ಕೊಂಡಿದ್ದೀವಿ, ಏನು ಮಾಡ್ತಾ ಇದ್ದೀವಿ. ದ ಸ್ಮಾಲ್ ಶಿಫ್ಟ್ಸ್ ಕ್ಯಾನ್ ಚೇಂಜ್ ನಿಮ್ಮ ಪಾತನ ಈ ಸಮಯದಲ್ಲಿ. ಗ್ರೂಪ್ ನಂಬರ್ 1, ಯು ಆರ್ ಸೂಪರ್ ಅಲೈನ್ಡ್ ದುಡ್ಡಿಗೆ, ಯು ಆರ್ ಸೂಪರ್ ಅಲೈನ್ಡ್ ನಾಲೆಜ್ಗೆ, ಯು ಆರ್ ಸೂಪರ್ ಅಲೈನ್ಡ್ ಹೊಸ ಐಡಿಯಾಸ್ಗೆ, ಹೊಸ ವಿಷನ್ಸ್ಗೆ. ಯು ಆರ್ ಸೂಪರ್ ಅಲೈನ್ಡ್ ನಿಮ್ಮ ಲೈಫನ್ನ ಓವರ್ ಆಲ್ ಆಗಿ ಅಪ್ಗ್ರೇಡ್ ಮಾಡೋದಕ್ಕೆ. ಆಲ್ ರೈಟ್. ಸೊ ದೀಸ್ ಆರ್ ಆಲ್ ದಿ ಆಪರ್ಚುನಿಟೀಸ್ ನಿಮ್ಮ ಡೋರ್ನ ನಾಕ್ ಮಾಡ್ತಾ ಇರೋದು. ಆಲ್ರೆಡಿ ನಾಕ್ ಮಾಡಿ ನಿಮಗೆ ಗೊತ್ತಿಲ್ದಿರ ನಿಮ್ಮ ಲೈಫಿಗೆ ಎಂಟರ್ ಆಗ್ತಾ ಇರೋವಂಥದ್ದು. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು ಗ್ರೂಪ್ ನಂಬರ್ 1. ಸೊ ಹೋಪ್ಫುಲಿ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡಿದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ನಿಡ್ಸತ್ತೆ ಜಾಸ್ತಿ ಮಾಡಿ. ಆ್ಯಂಡ್ ಗ್ರೂಪ್ ನಂಬರ್ 1, you are lucky right now. All right, love you all. Bye bye. ನಂಬರ್ 2, ನೀವು ಈ ಶಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 2, ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಯಾರೋ ನನ್ನ ಹೆಸರನ್ನ ಕರೆದಂಗೆ ಆಯಿತು, ಹಿಂದೆ ತಿರುಗಿ ನೋಡಿದಾಗ ಯಾರೂ ಇಲ್ಲ. ಮತ್ತೆ ಏನೋ ವಾಯ್ಸ್ ಕೇಳಿಸ್ದಂಗೆ ಆಯಿತು, ಹಿಂದೆ ತಿರುಗಿ ನೋಡಿದಾಗ ಯಾರೂ ಇಲ್ಲ. ಸೊ ದೇರ್ ಇಸ್ ಅ ಕೈಂಡ್ ಆಫ್ ಎಕೋ ನಮ್ಮ ಮೈಂಡಲ್ಲಿ. ನಮ್ಮ ಪಾಸ್ಟಿಂದ ಬರ್ತಾ ಇರೋವಂಥ ಎಕೋ ಇರ್ಬೋದು, ಅಥವಾ ದೇರ್ ಇಸ್ ಸಮ್ ಕೈಂಡ್ ಆಫ್ ಎಕೋ ಆರ್ ಸಮಥಿಂಗ್ ನಮ್ಮ ಲೈಫಿಂದ ರಿಲೀಸ್ ಮಾಡಬೇಕಾಗಿರೋದು ನಾವಿವಾಗ. ಪಾಸ್ಟ್ ಕನೆಕ್ಷನ್ಸಿಂದ ಅಥವಾ ಕಾರ್ಡ್ ಕಟ್ ಮಾಡೋದಿರ್ಬೋದು. ಈ ಎಕೋ ಬಂದು ಹೊರಗಡೆ ಜನರು ಥಾಟ್ಸೂ ಇರ್ಬೋದು, ಬೇರೆಯವರ ಎಕೋ ನಮ್ಮ ಲೈಫಲ್ಲಿ. ಫಾರ್ ಎಕ್ಸಾಂಪಲ್, ನಿಮ್ಮ ಕೈಲಿ ಇದಾಗತ್ತೆ ಆಗಲ್ಲ, ಬೇರೆಯವ್ರ ಐಡಿಯಾಸು, ಬೇರೆಯವ್ರ ಒಪಿನಿಯನ್ಸು, ನೀವು ಇದೇ ಥರ ಇರಬೇಕು ಅಥವಾ ಜೀವನ ಇದೇ ಥರ ಇರಬೇಕು ಬಿಕಾಸ್ ಎಲ್ಲರೂ ಇದೇ ಥರ ಇರೋದು. ದರ್ ಇಸ್ ಸಮ್ ಕೈಂಡ್ ಆಫ್ ಎಕೋ ಹೊರಗಡೆಯಿಂದ ಬರ್ತಾ ಇರೋದು. ಬಟ್ ಅದು ನಿಮ್ಮ ಎಕೋ ಅಲ್ಲ ಅಥವಾ ನಿಮ್ಮ ಎನರ್ಜಿ ಅಲ್ಲ. ಮೇ ಬಿ ಯು ಆರ್ ಅಡಾಪ್ಟಿಂಗ್ ಹೊರಗಡೆ ಅವ್ರ ಎನರ್ಜಿಗೆ. ರೈಟ್ ನಾವು ನಿಮಗೆ ಎನರ್ಜಿ ಲೀಕ್ ಆಗ್ತಾ ಇರೋ ಥರ ಅನ್ಸಿದ್ರೆ, ಎನರ್ಜಿ ಡ್ರೈನ್ ಆಗ್ತಾ ಇದೆ, ಐ ಡೋಂಟ್ ನೋ ಏನಾಗ್ತಾ ಇದೆ, ದ್ಯಾಟ್ ಈಸ್ ದ ಪ್ರಾಬ್ಲಮ್. ಮೇ ಬಿ ಹೊರಗಡೆ ಎನರ್ಜಿನ ತುಂಬ ಪಿಕ್ ಮಾಡಿದ್ದೀರಾ, ಅಥವಾ ಪಾಸ್ಟ್ ಎನರ್ಜಿ ಮೇ ಬಿ ಯು ಆರ್ ಕನೆಕ್ಟೆಡ್ ಯಾವುದಾದ್ರೂ ಪಾಸ್ಟ್ ಎನರ್ಜೀಸ್ಗೆ ನೀವು ರಿಲೀಸ್ ಮಾಡಬೇಕಾಗಿರುವಂಥದ್ದು. ಆರ್ ನಮ್ಮ ಮನೆಯಲ್ಲಿ ನಮ್ಮ ಎನ್ವಿರಾನ್ಮೆಂಟ್ ಯಾವ ಥರ ಇದೆ ಅಂತ ನೋಡೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹೌ ಇಸ್ ದಟ್ ರಿಲೇಟೆಡ್, ಯಾವ ಆಪರ್ಚುನಿಟಿನ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ, ಅಥವಾ ಯಾವ ಆಪರ್ಚುನಿಟಿ ನಮ್ಮ ಲೈಫಿಗೆ ಎಂಟರ್ ಆಗ್ತಾ ಇದೆ ಅಥವಾ ನಮ್ಮ ಡೋರ್ನ ನಾಕ್ ಮಾಡ್ತಾ ಇದೆ. ಸೊ ವೆನ್ ವಿ ರಿಲೀಸ್ ಅಲ್ಲ ಈ ಎಕೋನ, ಅಥವಾ ವಾಟ್ ಎವರ್ ದಟ್ ವಿ ಆರ್ ಹೋಲ್ಡಿಂಗ್ ಆನ್, ನಮ್ಮ ಪಾಸ್ಟಿಂದ ಥ್ರೆಡ್ಗಳು, ದ ಕನೆಕ್ಷನ್ಗಳು ಅಥವಾ ಹಳೇ ರೀತಿ ಮಾಡುವಂಥ ಆಲೋಚನೆಗಳು, ಅದನ್ನೆಲ್ಲ ರಿಲೀಸ್ ಮಾಡಿದಾಗ ದಿಸ್ ನ್ಯೂನೆಸ್, ನ್ಯೂ ಎನರ್ಜಿ ಎಂಟರ್ ಆಗೋದಕ್ಕೆ ನಾವು ಜಾಗ ಮಾಡಿಕೊಡುವಂಥದ್ದು. ಆ್ಯಂಡ್ ಆಲ್ಸೋ ಇನ್ನೊಂದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೆ ತೋರಿಸ್ತಾ ಇರೋದು, ದಿಸ್ ಈಸ್ ಅ ಫನಿ ವಿಷನ್. ಓಕೆ, ಸೊ ನೀವು ಪ್ರಾಬಬ್ಲಿ ಅ ಬಿಗ್ ಆಸ್ ಸೋಫಾ ಯಾವುದೋ ಆರ್ಡ್ರ್ ಮಾಡಿದ್ದೀರಾ ಮನೆಗೆ, ಬಿಕಾಸ್ ಯು ಆರ್ ಸೂಪರ್ ಟೆಂಪ್ಟೆಡ್. ಅವತ್ತು ರಾತ್ರಿ ನಿದ್ದೆ ಬರ್ದಿರಾ ಒಂದು ಫಂಟಾಸ್ಟಿಕ್ ಆಗಿರುವಂಥ ಸೋಫಾನ ನೀವು ಆರ್ಡ್ರ್ ಮಾಡಿದ್ದೀರಾ ನಿಮ್ಮ ಮನೆಗೆ. ಸೊ ಲಗೇಜ್ ಗಾಡಿ ಬಂದು ಯಾವುದು ಸೋಫಾನ ತೊಗೊಂಡು ಬಂದಿದೆ ನಿಮ್ಮ ಮನೆಗೆ ಡೆಲಿವರ್ ಮಾಡುವಂಥ ಗಾಡಿ ಕೆಳಗಡೆ ನಿಂತ್ಕೊಂಡು ವೇಟ್ ಮಾಡ್ತಾ ಇದೆ ಹಾರ್ನ್ ಮಾಡ್ತಾ. ಆ್ಯಂಡ್ ದೆನ್ ಯು ಆರ್ ಕೈಂಡ್ ಆಫ್ ರನ್ನಿಂಗ್ ಅರೌಂಡ್ ಮನೆಯಲ್ಲಿ ಎಲ್ಲಿಡಬೇಕಾ ಸೋಫಾನ ಅಂತ ಹೇಳಿ. ಬಿಕಾಸ್ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಒಂದು ಸೋಫಾ ಇದೆ, ಆಲ್ರೆಡಿ ಒಂದು ಟೀ ಟೇಬಲ್ ಇದೆ, ಆಲ್ರೆಡಿ ಕಾರ್ನರಲ್ಲಿ ಇನ್ನೊಂದೇನೋ ಇದೆ, ಬಟ್ ಯು ಡೋಂಟ್ ಲೈಕ್ ಅಲ್ಲಿರೋದನ್ನೆಲ್ಲ. ಬಟ್ ಕೆಳಗಡೆ ಡೆಲಿವರಿ ಅವ್ರು ಹಾರ್ನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಯು ಲವ್ ಆ ಹೊಸ ಬಿಗ್ ಆಸ್ ಸೋಫಾ. ಆ್ಯಂಡ್ ಎಲ್ಲಿ ತಂದಿಡ್ಬೇಕು ಅವರು ಡೆಲಿವರಿ ಅವರು, ಬಿಕಾಸ್ ನೀವು ಆಲ್ರೆಡಿ ಬೇಡದೇ ಇರೋದೆಲ್ಲ ಮನೆಯಲ್ಲಿ ಹಾಲ್ ತುಂಬ ಇಟ್ಕೊಂಡಿರಿದಾಗ. ಸೊ ದ್ಯಾಟ್ ಈಸ್ ಅ ಕೈಂಡ್ ಆಫ್ ಎನರ್ಜಿ, ಲೈಕ್ ಆಲ್ರೆಡಿ ಡೆಲಿವರಿ ರೆಡಿ ಆಗಿದೆ, ಡೋರ್ ಹತ್ರ ಆಪರ್ಚುನಿಟಿ ಇದೆ, ಬಟ್ ಬಿಕಾಸ್ ಅದನ್ನು
ರಿಪ್ಲೇಸ್ ಮಾಡೋ ಎನರ್ಜಿ ಎಲ್ಲಿ ವೇರ್ ಶುಡ್ ವಿ ಪ್ಲೇಸ್ ಈ ಹೊಸ ಐಟಮ್ ನೀವು ಆರ್ಡ್ರ್ ಮಾಡಿರೋದನ್ನ. ವಿ ನೀಡ್ ಟು ರಿಲೀಸ್ ಆ್ಯಂಡ್ ಕ್ಲಿಯರ್ ಆ ಹಾಲನ್ನ, ಅ ಬ್ಯೂಟಿಫುಲ್ ವಂಡರ್ಫುಲ್ ಥಿಕ್ ಲೆದರ್ ಪ್ಲಶ್ ಸೋಫಾನ ನಾವು ಇಡೋದಕ್ಕೆ ವಿ ನೀಡ್ ಸ್ಪೇಸ್. ಸೊ ಹಳೇದು ಚಿಪ್ಪಾಗಿ ಪೇಂಟ್ ಹೋಗಿರೋ ಅಂಥ ಸೋಫಾ ಅಥವಾ ಟೀ ಟೇಬಲ್ ಒಂದು ಕಡೆ ಕಾಲು ಕೆಳಗಡೆ ಕಟ್ಟಾಗೋಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ದಟ್ ಈಸ್ ಅ ವಿಷನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು. ಯು ಹ್ಯಾವ್ ಆಸ್ಕ್ಡ್, ಯು ಹ್ಯಾವ್ ಪ್ರೇಡ್ ಆರ್ ಯು ಹ್ಯಾವ್ ಆರ್ಡರ್ಡ್ ಸಮಥಿಂಗ್ ಯೂನಿವರ್ಸಿಂದ, ಬಟ್ ಅದನ್ನು ತಂದು ನಾವು ಎಲ್ಲಿಡಬೇಕು. ಸೊ ಶೋ ಅಸ್ ದ ಸ್ಪೇಸ್ ಅಂತ ಹೇಳಿ ಯೂನಿವರ್ಸ್ ತೋರಿಸ್ತಾ ಇರೋದು. ಮೇ ಬಿ ಮನೆಯಲ್ಲಿ ಆ ಹಳೆ ಸೋಫಾಗೆ ರೆಫರ್ ಮಾಡ್ತಾ ಇರೋದು ಮೇ ಬಿ ನಮ್ಮ ಹಳೆ ಥಾಟ್ ಪ್ರಾಸೆಸ್ ಇರ್ಬೋದು, ಆಲೋಚನೆಗಳಿರ್ಬೋದು, ಅಥವಾ ನಮ್ಮ ಕನೆಕ್ಷನ್ನು ಹಳೇದನ್ನು ಬಿಡೋದಕ್ಕೆ ನಾವು ರೆಡಿ ಇಲ್ಲದೆ ಇರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ನಾವು ಜಾಗ ಕ್ಲೆನ್ಸ್ ಮಾಡಬೇಕಾಗಿರ್ಬೋದು, ನಮ್ಮ ಮೈಂಡಲ್ಲಿ ಜಾಗ ಮಾಡಿಕೊಡ್ಬೇಕಾಗಿರ್ಬೋದು. ಸೊ ಯು ಹ್ಯಾವ್ ಆಸ್ಕ್ಡ್, ವಿ ಆರ್ ಡೆಲಿವರಿಂಗ್, ವೇರ್ ಈಸ್ ದ ಸ್ಪೇಸ್, ದಟ್ ಈಸ್ ದ ಎನರ್ಜಿ. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ದೇ ಆರ್ ಪ್ರಾಬಬ್ಲಿ ಹಾಂಕಿಂಗ್. ಆ ಡೆಲಿವರಿ ಅವರು ನಿಮಗೆ ಫೋನ್ ಮಾಡ್ತಾ ಇರೋದು, ಹಾರ್ನ್ ನೋಡಿತಾ ಇರೋದು, ಲೈಕ್ ವಿ ಆರ್ ರೆಡಿ, ದ ಡೆಲಿವರಿ ಈಸ್ ರೆಡಿ, ಡೆಲಿವರಿ ಈಸ್ ರೆಡಿ, ಎಲ್ಲಿ, ವೇರ್ ಶುಡ್ ವಿ ಪ್ಲೇಸ್ ಅಂತ ಹೇಳಿ. ಸೊ ಬೇಸಿಕ್ಲಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ಮೇಕ್ ಸ್ಪೇಸ್. ಫಾರ್ ಎಕ್ಸಾಂಪಲ್, ನೀವು ಲೆಟ್ಸ್ ಸೇ ಹೊಸ ಪಾರ್ಟ್ನರ್ಶಿಪ್ ಕೇಳಿದ್ದೀರಾ, ಸೋಲ್ಮೇಟ್ ಎನರ್ಜಿ ಕೇಳಿರ್ಬೋದು, ಅಥವಾ ನಿಮ್ಮ ಲವ್ ಆಫ್ ಯುವರ್ ಲೈಫನ್ನ ನೀವು ಇನ್ವೈಟ್ ಮಾಡೋದಕ್ಕೆ ಇಂಟೆನ್ಷನ್ ಸೆಟ್ ಮಾಡಿರ್ಬೋದು. ಬಟ್ ನಾವು ಹಳೆ ಲೆಟರ್ಸು ಅಥವಾ ಹಳೆ ನೆನಪುಗಳು ಅಥವಾ ಹಳೆ ಭಯಗಳು ಅಥವಾ ತಿರ್ಗಾ ಈಗ ಬರೋದು ಸರಿ ಇಲ್ಲ ಅಂತ ಅಂದರೆ, ಸೊ ವಿ ಆರ್ ಹೋಲ್ಡಿಂಗ್ ಎಷ್ಟೊಂದು ಅನ್ವಾಂಟೆಡ್ ಥಾಟ್ಸನ್ನು ಅಥವಾ ಫಿಸಿಕಲ್ ಜಂಕ್ನ. ಸೊ ವಿ ನೀಡ್ ಟು ರಿಲೀಸ್ ಆ್ಯಂಡ್ ಎರೇಸ್ ಅದನ್ನು, ಸೊ ದಟ್ ಹೊಸದು ನಮ್ಮ ಜೀವನಕ್ಕೆ ಬರೋದಕ್ಕೆ ನಾವು ಜಾಗ ಮಾಡಿಕೊಡೋದಕ್ಕೆ. ಸೊ ಎನಿಥಿಂಗ್ ದಟ್ ವಿ ಆರ್ ಹೋಲ್ಡಿಂಗ್ ಆನ್, ಹಳೆ ಎನಿಥಿಂಗ್ ನಮ್ಮ ಪಾಸ್ಟ್ಗೆ ಕನೆಕ್ಟ್ ಆಗೋದಕ್ಕೆ ಅಥವಾ ಕನೆಕ್ಷನ್ ಇನ್ನೂ ಕಟ್ಟಾಗ್ದಿರ ನಮ್ಮನ್ನು ಅಲ್ಲೇ ಇಟ್ಟಿರೋದಕ್ಕೆ ಕೈಂಡ್ ಆಫ್ ಸಪೋರ್ಟ್ ಮಾಡ್ತಾ ಇರೋವಂಥದ್ದನ್ನು ಇಟ್ ಈಸ್ ಟೈಮ್ ಟು ಸೆವರ್, ಕಟ್ ಆ್ಯಂಡ್ ರಿಲೀಸ್ ಅದೆಲ್ಲನೂ. ಓಕೆ, ಫಿಸಿಕಲಿ ರಿಲೀಸ್ ಮಾಡ್ಬೋದು, ನೀವು ಪ್ರೇಯರ್ ಮಾಡಿ ರಿಲೀಸ್ ಮಾಡ್ಬೋದು. ಐ ಆಮ್ ರೆಡಿ ಟು ಕ್ಲೆನ್ಸ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ರಿಲೀಸ್ ದ ಓಲ್ಡ್ ಅಂತ ಹೇಳಿ ಇಂಟೆನ್ಷನನ್ನು ಸೆಟ್ ಮಾಡೋದಿರ್ಬೋದು. ಇವಾಗ ನ್ಯೂ ಮೂನ್ ಬರ್ತಾ ಇದೆ, ಅಮಾವಾಸ್ಯೆ, ಐ ಥಿಂಕ್ ಐ ಡೋಂಟ್ ನೋ ದ ಡೇಟ್, ಬಟ್ ನ್ಯೂ ಮೂನ್ ಯಾವಾಗಿದೆ ನೋಡಿ, ಡೂ ಅ ರಿಚುವಲ್, ಕ್ಲೆನ್ಸಿಂಗ್, ಕ್ಲಿಯರಿಂಗ್ ಆ್ಯಂಡ್ ಮೇಕಿಂಗ್ ಸ್ಪೇಸ್ ಅಂತ ಹೇಳಿ. ಸೊ ಏನನ್ನೆಲ್ಲ ರಿಲೀಸ್ ಮಾಡಬೇಕಂತ ಅನ್ನಿಸ್ತದೆ ನಿಮಗೆ, ಅಥವಾ ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೂ ಇಂಟೆನ್ಷನನ್ನು ಸೆಟ್ ಮಾಡಿ, ಐ ಆಮ್ ರೆಡಿ ಟು ರಿಲೀಸ್ ದ ಓಲ್ಡ್ ಆ್ಯಂಡ್ ಟು ವೆಲ್ಕಮ್ ದ ನ್ಯೂ ಅಂತ ಹೇಳಿ. ಐ ಆಮ್ ಸೋ ಓಪನ್ ಫಾರ್ ದಿಸ್ ನ್ಯೂ, ವಾಟ್ ಎವರ್ ದಿಸ್ ನ್ಯೂ ಇಸ್, ಆಲ್ ರೈಟ್. ಸೊ ಸಡನ್ ಇಂಟೆನ್ಷನ್ ಈ ನ್ಯೂ ಮೂನ್ ದಿನ ಯಾವುದಾದ್ರೂ ರಿಚುವಲ್ ಮಾಡಿ, ಕಾರ್ಡ್ ಕಟ್ ಮಾಡ್ಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಗ್ರೂಪ್ ನಂಬರ್ 2, ನಾವು ಕಾರ್ಡ್ ಕಟ್ ಮಾಡಿ ರಿಚುವಲ್ ಏನು ಬೇಕಾದರೂ ಮಾಡ್ಬೋದು. ಬಟ್ ಆ್ಯಕ್ಚುಲ್ ಆಗಿ ನಮಗೆ ಆ ಫೀಲಿಂಗ್ ಬರಲಿಲ್ಲ ಅಂತ ಅಂದರೆ, ಆ ರೆಡಿನೆಸ್, ದಟ್ ಎಕ್ಸೈಟ್ಮೆಂಟ್ ಈ ಹೊಸದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಸೊ ದ್ಯಾಟ್ ವಿಲ್ ಬಿ ಆಫ್ ನೋ ಯೂಸ್. ಯಾವತ್ತೋ ನಾವು ನಿದ್ದೆ ಬರಲಿಲ್ಲ ಅಂತ ಹೇಳಿ ನಾವು ವಿ ಆರ್ಡರ್ಡ್ ದಟ್ ಬ್ಯೂಟಿಫುಲ್ ಪ್ಲಶ್ ಸೋಫಾ, ಬಟ್ ಆ್ಯಕ್ಚುಲಾಗಿ ಕಾನ್ಷಿಯಸ್ ಆಗಿ ವಿ ಸ್ಟಿಲ್ ಹ್ಯಾವ್ ಅಟ್ಯಾಚ್ಮೆಂಟ್ ಈ ಕಟ್ಟಾಗಿರೋವಂಥ ಸೋಫಾ, ಕಲರ್ ಹೋಗಿರೋವಂಥ ಸೋಫಾ ಮೇಲೇನು, ಬಿಕಾಸ್ ಎಷ್ಟೊಂದು ಮೆಮರೀಸ್ ಇದೆ ಆ ಸೋಫಾನಲ್ಲಿ, ರೈಟ್. ಅದ್ರ ಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡಿರೋದಿರ್ಬೋದು, ಟೀ ಕುಡ್ದಿರೋದಿರ್ಬೋದು, ವಾಟ್ ಎವರ್ ಇಟ್ ಈಸ್. ಸೊ ದೆರ್ ಆರ್ ಲಾಟ್ ಆಫ್ ಮೆಮರೀಸ್. ಸೊ ಆ್ಯಕ್ಚುಲ್ ಆಗಿ ರಿಯಲಿಸ್ಟಿಕ್ ಆಗಿ ಯು ಶುಡ್ ಬಿ ಪ್ರಿಪೇರ್ಡ್, ಕಾನ್ಷಿಯಸ್ ಆಗಿ, ಓಕೆ ಐ ಆಮ್ ಡನ್, ದಿಸ್ ಓಲ್ಡ್ ಸೋಫಾ, ದಿಸ್ ಓಲ್ಡ್ ಸ್ಟೋರಿ ಈಸ್ ಓವರ್ ಅಂತ ಹೇಳಿ. ಸೊ ದ್ಯಾಟ್ ಈಸ್ ವಾಟ್ ಈಗ ಯೂನಿವರ್ಸ್ ನಿಮ್ಮ ಹತ್ರ ಕೇಳ್ತಾ ಇರೋದು. ಬಿಕಾಸ್ ವಾಟ್ ಎವರ್ ಯು ಹ್ಯಾವ್ ಆರ್ಡರ್ಡ್ ಯೂನಿವರ್ಸ್ ಹತ್ರ, ಇಟ್ ಈಸ್ ರೆಡಿ ಫಾರ್ ಡೆಲಿವರಿ ಆರ್ ರೆಡಿ ಟು ರಿಸೀವ್. ಸೊ ನೀವು ಮಾಡಬೇಕಾಗಿರೋದು ಜಸ್ಟ್ ಓಪನ್ ಯುವರ್ ಹಾರ್ಟ್ ಟು ರಿಸೀವ್. ಹಳೇದನ್ನೆಲ್ಲ ರಿಲೀಸ್ ಮಾಡ್ತಾ, ಅಥವಾ ಏನು ರಿಲೀಸ್ ಮಾಡಬೇಕು ಅನ್ನೋ ಐಡಿಯಾನೂ ಕೂಡ ನಿಮಗಿಲ್ಲ ಅಂತಂದರೆ, ಜಸ್ಟ್ ಸೆಟ್ ಅನ್ ಇಂಟೆನ್ಷನ್ ಈ ನ್ಯೂ ಮೂನ್ ದಿನ. ಐ ಆಮ್ ರೆಡಿ, ಐ ರಿಲೀಸ್ ಎನಿಥಿಂಗ್ ಓಲ್ಡ್, ಎನಿಥಿಂಗ್ ಅನ್ನೆಸೆಸರಿ. ಕೆಲವ್ರಿಗೆ ಡೆಫಿನೆಟ್ಲಿ ದಿಸ್ ಇಸ್ ಅ ರಿಲೇಷನ್ಶಿಪ್, ವೆರಿ ಕ್ಲಿಯರ್ ರಿಲೇಷನ್ಶಿಪ್ ಎನರ್ಜಿ, ಇದು 2 ಆಫ್ ಕಪ್ಸ್, ಸೋಲ್ಮೇಟ್ ಎನರ್ಜಿ. ನೀವು ರಿಲೇಷನ್ಶಿಪ್ನ ರಿಲೀಸ್ ಮಾಡೋದಕ್ಕೆ ಕಷ್ಟ ಆಗ್ತಿದ್ರೆ ಪಾಸ್ಟಿಂದ, ಓ ಮೈ ಗಾಡ್ ನನ್ನ ಬೆನ್ ಫುಲ್ಲು ಕೋಲ್ಡ್ ಆಯಿತು ಸಡನ್ನಾಗಿ, ಇಟ್ಸ್ ಲೈಕ್ ಎನರ್ಜಿ ಸಡನ್ನಾಗಿ ಸ್ಪೈಕ್ ಆಗಿರೋ ಥರ ಅನಿಸ್ತು ನನಗೆ ಇವಾಗ. ಆ್ಯಂಡ್ 2 ಆಫ್ ಕಪ್ಸ್, ಎನಿಥಿಂಗ್ ಇನ್ ಕೇಸ್ ನೀವು ಪಾಸ್ಟಲ್ಲಿ ಇಫ್ ಯು ಆರ್ ನಾಟ್ ಹ್ಯಾಪಿ ರಿಲೇಷನ್ಶಿಪ್ಪಲ್ಲಿ, ಬಟ್ ಅದನ್ನು ನಿಮ್ಮ ಮೈಂಡಲ್ಲಿ ಅದು ಇನ್ನೂ ಕಾನ್ಸ್ಟೆಂಟ್ ಆಗಿದೆ ಅಂತ ಅಂದರೆ, ಆಸ್ಕ್ ಯುವರ್ ಸೆಲ್ಫ್, ಲೈಕ್ ಡು ಯು ಡಿಸರ್ವ್ ಮೋರ್, ಇಷ್ಟೇನಾ ನನಗೆ ರಿಸೀವ್ ಮಾಡ್ಕೊಳ್ಳೋ ಅಷ್ಟು ಅರ್ಹತೆ ಇರೋದು. ಬಿಕಾಸ್ ಐ ಆಮ್
I am the daughter of this goddess or god or this universe, so I deserve more. ಸೊ ಅದನ್ನು ನಾವು ಕ್ಲೇಮ್ ಮಾಡಬೇಕಾಗಿರೋದು. ಆ ಹಳೆ ಸೋಫಾ ಆಯಿತು, ಅದರ ಎಕ್ಸ್ಪೀರಿಯನ್ಸ್ ಎಲ್ಲ ಆಯಿತು, ಅದೇ ಏನೆಲ್ಲ ಕೊಡಬೇಕಿತ್ತು ಕೊಟ್ಟಾಯಿತು, ನಾನು ಅದ್ರ ಮೇಲೆ ಕೂತ್ಕೊಂಡು ಏನೆಲ್ಲ ಮಾಡಬೇಕಿತ್ತು, ಆಡಬೇಕಿತ್ತು, ಮಾತಾಡಬೇಕಿತ್ತು, ಎಲ್ಲ ಆಯಿತು. ದಿಸ್ ಇಸ್ ದ ಮೂಮೆಂಟ್ ನಾನು ಹೊಸದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಗ್ರ್ಯಾಂಡನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಲಕ್ಸುರಿನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಅ ಬ್ಯೂಟಿಫುಲ್ ರಿಲೇಷನ್ಶಿಪ್ಪನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಮೀಡಿಯೋಕರ್ ಅಲ್ಲ, ಬಂದರೆ ಬಂದರು, ಕೊಟ್ಟರು, ಇದ್ದರು ಅಲ್ಲ. ಐ ಡಿಸರ್ವ್ ಫುಲ್ ಹಾರ್ಟೆಡ್, ಲವಿಂಗ್, ಕೇರಿಂಗ್, ಬ್ಯಾಲೆನ್ಸ್ಡ್ ರಿಲೇಷನ್ಶಿಪ್ಗೆ. ಸೊ ದ್ಯಾಟ್ ಈಸ್ ವಾಟ್ ನಿಮ್ಮನ್ನು ಯೂನಿವರ್ಸು ಮೈಂಡ್ ಸೆಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋಕೆ ಹೇಳ್ತಾ ಇರೋದು. ಬಿಕಾಸ್ ಡೆಫಿನೆಟ್ಲಿ ಸಮಥಿಂಗ್ ಈಸ್ ರೆಡಿ ನಿಮ್ಮ ಲೈಫ್ಗೆ ಎಂಟರ್ ಆಗೋದಕ್ಕೆ. ಕೆಲವ್ರಿಗೆ ಡೆಫಿನೆಟ್ಲಿ ಇದು ರಿಲೇಷನ್ಶಿಪ್ಪಲ್ಲಿ ಬೇಕಾಗಿರುವಂಥ ಡೆಪ್ತ್ ಇರ್ಬೋದು, ರಿಲೇಷನ್ಶಿಪ್ಗೆ ಹೊಸ ರಿಲೇಷನ್ಶಿಪ್ ಇರ್ಬೋದು. ಓಕೆ, ವಿ ಹ್ಯಾವ್ ಕಿಂಗ್ ಆಫ್ ಪೆಂಟಿಕಲ್ಸ್. ಕೆಲವ್ರಿಗೆ ಅಗೇನ್ ದಿಸ್ ಕುಡ್ ಬಿ ಅ ನ್ಯೂ ರಿಲೇಷನ್ಶಿಪ್ ಬರ್ತಾರೆ. ಓ ಮೈ ಗುಡ್ನೆಸ್, ವಿ ಹ್ಯಾವ್ ಲವರ್ಸ್ ಈ ಗ್ರೂಪ್ ನಂಬರ್ 2 ಆ್ಯಂಡ್ ಕಾರ್ಡ್ ನಂಬರ್ 2 ಆ್ಯಂಡ್ ವಿ ಹ್ಯಾವ್ ಟೂ ಪೀಪಲ್ 2 ಕಾರ್ಡಲ್ಲೂ. ಸೊ ಡೆಫಿನೆಟ್ಲಿ ಇನ್ ಕೇಸ್ ನೀವು ಲವ್ ರಿಲೇಷನ್ಶಿಪ್ ಬಗ್ಗೆ ತಲೆ ಕೆಡ್ಸ್ಕೊಳ್ತಿಲ್ಲ ಅಂದರೆ ಡೋಂಟ್ ವರಿ, ಈ ರೀಡಿಂಗು ರಿಲೇಷನ್ಶಿಪ್ ಬಗ್ಗೆ ಇಲ್ಲ. ಬಟ್ ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ನಿಮ್ಮ ಗ್ರೂಪ್ನ ರಿಲೇಷನ್ಶಿಪ್ಪಿಗೆ ಕಂಪೇರ್ ಮಾಡೋದಕ್ಕೆ. ಬಿಕಾಸ್ ದಿಸ್ ವಿ ಹ್ಯಾವ್ ಏಸ್ ಆಫ್ ಕಪ್ಸ್, ಗ್ರೂಪ್ ನಂಬರ್ 2. ದಿಸ್ ಈಸ್ ವೆರಿ ವೆರಿ ಹಾರ್ಟ್ ರಿಲೇಟೆಡ್ ಮ್ಯಾಟರು, ಎಮೋಷನ್ಸ್ ರಿಲೇಟೆಡ್ ಮ್ಯಾಟರು. ಹಳೆ ಎಮೋಷನ್ಸ್ನ ರಿಲೀಸ್ ಮಾಡೋದು. ಈ ಹಳೆ ನೀರು ಕೊಚ್ಕೊಂಡು ಹೋದಾಗಲೇ ಹೊಸ ನೀರು ಬರೋದು. ಅಂದರೆ ಹೊಸ ನೀರು ಬರ್ತಾ ಬರ್ತಾ ಹಳೇದು ಕೊಚ್ಕೊಂಡು ಹೋಗುತ್ತೆ, ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಡಾರ್ಕ್ ಲೈಕ್ ಕಸ ಇದ್ದಿದ್ದ ನೀರ ಮೇಲೆ ಹೊಸದು ಹರಿಯೋದಕ್ಕೆ ಸ್ಟಾರ್ಟ್ ಆದಾಗ ಇಟ್ ಕೈಂಡ್ ಆಫ್ ರಿಲೀಸಸ್ ಎಲ್ಲ ಓಲ್ಡನ್ನ. ಕೆಲವ್ರಿಗೆ ಇದು ಹೀಲಿಂಗು ಕೂಡ. ದ ಏಸ್ ಆಫ್ ಕಪ್ಸ್ ಬಂದು ದಿಸ್ ಇಸ್ ಹೀಲಿಂಗ್, ದ ಬ್ರ್ಯಾಂಡ್ ನ್ಯೂ ಎಮೋಷ್ನಲ್ ಬಾಡಿ ಆರ್ ಅ ಬ್ರ್ಯಾಂಡ್ ನ್ಯೂ ಫಿಸಿಕಲ್ ಬಾಡಿ. ಎಲ್ಲ ಹೀಲಿಂಗ್, ಎಲ್ಲ ಕ್ಲೆನ್ಸಿಂಗ್, ಎಲ್ಲ ಕ್ಲಿಯರೆನ್ಸ್ ಎಲ್ಲ ಆದಮೇಲೆ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಹೆಲ್ದಿ, ಥ್ರೈವಿಂಗ್ ಆ್ಯಂಡ್ ಎನರ್ಜೆಟಿಕ್ ಬಾಡಿನ ನಾವು ಎಂಜಾಯ್ ಮಾಡ್ತಾ ಇರೋದ್ರ ಬಗ್ಗೆ ಮಾತಾಡ್ತಾ ಇರ್ಬೋದು ಇದು. Because Ace of Cups bandu, it talks about, we have Lovers card, 2 of Cups card, Ace of Cups card. So this is definitely heart-centered reading idu. So you are so ready, heart-centered life-na lead ಮಾಡೋದಕ್ಕೆ, ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಲೈಫನ್ನು ನೀವು ಲೀಡ್ ಮಾಡೋದಕ್ಕೆ. ಎಕ್ಸ್ಪೀರಿಯನ್ಸಸ್ಗಳೂ ಇರ್ಬೋದು. ಕೆಲವ್ರಿಗೆ ಸೋಲೋ ಟ್ರಿಪ್ ಹೋಗೋದಿರ್ಬೋದು. ಯು ಆರ್ ಆಲ್ವೇಸ್ ಅಫ್ರೇಡ್, ಒಂಟಿಯಾಗಿ ನನಗೆ ಜೀವನ ಮಾಡೋಕ್ಕಾಗತ್ತಾ ಅಂತ ಹೇಳಿ. ಯು ಆರ್ ಕೈಂಡ್ ಆಫ್, ಕೆಲವ್ರಿಗೆ ಯು ಆರ್ ಫಾಲಿಂಗ್ ಇನ್ ಲವ್ ನಿಮ್ಮ ಜೊತೆ, ನೀವು ಜೀವನದ ಜೊತೆ ಯು ಆರ್ ಫಾಲಿಂಗ್ ಇನ್ ಲವ್, ನಿಮ್ಮ ಕರಿಯರ್ ಜೊತೆ ಯು ಆರ್ ಫಾಲಿಂಗ್ ಇನ್ ಲವ್. ಬಟ್ ದಿಸ್ group number 2, your heart is about to wide open ಎಲ್ಲ ಹೊಸ ಎಕ್ಸ್ಪೀರಿಯನ್ಸಸ್ಗೆ, ಎಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ ಡೆಪ್ತು, ಮೀನಿಂಗ್ಫುಲ್ ಆಗಿರುವಂಥ ಫ್ರೆಂಡ್ಶಿಪ್ಗಳು, ಮೀನಿಂಗ್ಫುಲ್ ಆಗಿರುವಂಥ ಜಾಬ್ ಆಪರ್ಚುನಿಟೀಸ್, ಎನಿಥಿಂಗ್ ದಟ್ ಈಸ್ ಮೀನಿಂಗ್ಫುಲ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್, ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನಿಮಗೆ ನಿಮ್ಮ ಡೋರ್ ನಾಕ್ ಮಾಡ್ತಾ ಇರೋದು ದಿಸ್ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ಜೀವನದಲ್ಲಿ ಬೇಕಾಗಿರುವಂಥದ್ದು. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಗ್ರೂಪ್ ನಂಬರ್ 2 ಬಿಸ್ನೆಸ್ ಪಾರ್ಟ್ನರ್ಶಿಪ್ಪೂ ಇರ್ಬೋದು. ಬಟ್ ವಾಟ್ ಐ ಆಮ್ ಸೆನ್ಸಿಂಗ್ ಇಸ್ ದಿಸ್ ಈಸ್ ಮೋರ್ ಲೈಕ್ ಸೆಲ್ಫ್ ಲವ್. ಯು ಆರ್ ಫಾಲಿಂಗ್ ಇನ್ ಲವ್ ನಿಮ್ಮ ಜೊತೆ ನೀವು, ಆ್ಯಂಡ್ ದೆನ್ ದಟ್ ಈಸ್ ಅಟ್ರಾಕ್ಟಿಂಗ್ ದ ರಿಯಲ್ ಲವ್ ನಿಮ್ಮ ಲೈಫಲ್ಲಿ. ಯು ಆರ್ ಫಾಲಿಂಗ್ ಇನ್ ಲವ್ ನಿಮ್ಮ ಜೀವನದ ಜೊತೆ. ದಟ್ ಈಸ್ ವಾಟ್ ಈಸ್ ಅಟ್ರಾಕ್ಟಿಂಗ್ ದ ಪರ್ಫೆಕ್ಟ್ ಜಾಬ್. ನಿಮಗೆ ಖುಷಿ ಕೊಡುವಂಥ ಪರ್ಫೆಕ್ಟ್ ಜಾಬ್ನ ಅಥವಾ ಬಿಸ್ನೆಸ್ ಆಪರ್ಚುನಿಟಿನ. ಬಿಕಾಸ್ ನೀವು ಒಳಗಡೆಯಿಂದ ಕ್ಲೆನ್ಸ್ ಮಾಡಿ ಕ್ಲಿಯರ್ ಆಗಿ ನೀವು ನಿಮ್ಮನ್ನು ನೀವು ನೋಡ್ಕೊಳ್ತಾ. ಓ ಮೈ ಗಾಡ್, ಸ್ಟಾಪ್ ಇಟ್. ಗ್ರೂಪ್ ನಂಬರ್ 2, ಅನದರ್ ಎಮೋಷನಲ್ ರಿಲೇಟೆಡ್ ಕಾರ್ಡ್. ದಿಸ್ ಈಸ್ ನೈಟ್ ಆಫ್ ಕಪ್ಸ್. ದಿಸ್ ಈಸ್ ಲಾಡ್ ಆಫ್ ಹಾರ್ಟ್ ರಿಲೇಟೆಡ್ ಆಪರ್ಚುನಿಟಿ. ಲೈಕ್ ನಿಮಗೆ ಖುಷಿ ಕೊಡುವಂಥ ಬಿಸ್ನೆಸ್ ಆಪರ್ಚುನಿಟಿ, ನಿಮಗೆ ಖುಷಿ ಕೊಡುವಂಥ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಕರಿಯರ್ ಆಪರ್ಚುನಿಟಿ, ನೀವು ವೇಟ್ ಮಾಡ್ತಾ ಇರುವಂಥ, ಅಥವಾ ಇನ್ಯಾವತ್ತಿಗೂ ಆಗಲ್ವೇನೋ, ಅಥವಾ ಇನ್ಯಾವತ್ತಿಗೂ ಈ ಥರ ರಿಲೇಷನ್ಶಿಪ್ ನಾನು ಎಕ್ಸ್ಪೀರಿಯನ್ಸ್ ಮಾಡಲ್ವೇನೋ, ನನ್ನ ಲೈಫಲ್ಲಿ ರಿಲೇಷನ್ಶಿಪ್ ಬರ್ದಿಲ್ವೇನೋ. ಬಟ್ ಯು ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್. ಲೈಕ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜಸ್ಟ್ ಕೀಪ್ ಯುವರ್ ಹಾರ್ಟ್ ಓಪನ್. ಮಕ್ಕಳಿಗೆ ಆ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಆ ಥರ ಕ್ರಿಸ್ಮಸ್ ಟೈಮಲ್ಲಿ ಅಥವಾ ಹಬ್ಬ ಬಂದಾಗ. ಸೊ ವಿ ಆರ್ ಸೂಪರ್ ಎಕ್ಸೈಟೆಡ್. ಓಕೆ, ಹಬ್ಬ ಬಂತು, ಹೊಸ ಬಟ್ಟೆ ಹಾಕ್ಕೊಳ್ತೀವಿ ಅಥವಾ ಪಟಾಕಿ ಹೊಡಿತೀವಿ. ವಾಟ್ ಎವರ್ ದ ಫೆಸ್ಟಿವಲ್ ನೀವು ಸೆಲೆಬ್ರೇಟ್ ಮಾಡೋದು, ದ ಎಕ್ಸೈಟ್ಮೆಂಟ್, ಮೇ ಬಿ ನಿಮ್ಮ ಬರ್ತ್ಡೇ ಬಂದಾಗ ಬರುವಂಥ ಎಕ್ಸೈಟ್ಮೆಂಟ್ ಇರ್ಬೋದು. ದೇರ್ ಈಸ್ ಸಮ್ ಕೈಂಡ್ ಆಫ್ ಎಕ್ಸೈಟಿಂಗ್ ಎನರ್ಜಿಗೆ ನೀವು ಮೂವ್ ಆಗಿ ಅಂತ ಹೇಳ್ತಾ ಇರೋದು. ಡೋಂಟ್ ರೆಸಿಸ್ಟ್. ಯಾಕೆಂದರೆ ನೀವು ಏನನ್ನ ಕೇಳಿದ್ದೀರಾ, ದಟ್ ರಿಕ್ವೈರ್ಸ್ ನಿಮ್ಮ ಹಾರ್ಟನ್ನ ಓಪನ್ ಮಾಡೋದು. ನೀವು ರೆಸಿಸ್ಟ್ ಮಾಡಿದಷ್ಟು, ಇಲ್ಲ
ದಿಸ್ ವಿಲ್ ನೆವರ್ ಹ್ಯಾಪನ್, ಯಾವತ್ತೂ ಇದಾಗಿಲ್ಲ ಇವಾಗ ಎಲ್ಲಿ ಬರುತ್ತೆ, ಅಥವಾ ಯಾವಾಗಲೂ ಈ ಥರ ಆಪರ್ಚುನಿಟಿ ನನ್ನ ಲೈಫಲ್ಲಿ ಬಂದಿಲ್ಲ ಈಗ ಬರುತ್ತೆ ಅಂತ ಏನು ಗ್ಯಾರಂಟಿ, ಅಥವಾ ಹೊರಗಡೆ ಜನರು ಹೇಳಿರ್ಬೋದು. ಆ ಎಕೋ ಎನರ್ಜಿ ಸ್ಟಾರ್ಟಿಂಗಲ್ಲಿ ನಾವು ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ದ ಎಕೋ ಆಫ್ ದ ಪಾಸ್ಟ್, ರಿಲೀಸ್ ದ ಎಕೋ ಆಫ್ ದ ಪಾಸ್ಟ್, ರಿಲೀಸ್ ದ ಎಕೋ ಆಫ್ ಅದರ್ ಪೀಪಲ್. ಬೇರೆ ಜನರದು ಎಕೋ ಅದು, ನಿಮ್ದಲ್ಲ. ನಿಮ್ಮ ಪಾಸ್ಟ್ನ ಎಕೋ ಅದು. ಆ ಫಿಯರ್ ಬಂದು ಇಟ್ ಈಸ್ ಇನ್ ದ ಪಾಸ್ಟ್. ಸೊ ಎಕೋ ಎಕೋ ಅಂದಾಗ ಇಟ್ ಈಸ್ ನಾಟ್ ರಿಯಲ್ ಅಲ್ಲ. ಈಗ ನನ್ನ ವಾಯ್ಸಲ್ಲಿ ಹೇಳಿದಾಗ, ಈಗ ನಂದು ಸ್ಟ್ರಾಂಗ್ ಸಾಲಿಡ್ ಆಗಿರೋ ವಾಯ್ಸ್ ಬಂದು ಇಟ್ ಈಸ್ ಅ ರಿಯಲ್ ವಾಯ್ಸ್. ಸೊ ಅದು ಎಕೋ ಆಗ್ತಾ ಆಗ್ತಾ ವಾಯ್ಸ್ ಫೇಂಟ್ ಆಗ್ತಾ ಹೋಗುತ್ತೆ. ದ್ಯಾಟ್ ಈಸ್ ನಾಟ್ ದ ರಿಯಲ್ ವಾಯ್ಸ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜಸ್ಟ್ ಕೀಪ್ ಯುವರ್ ಹಾರ್ಟ್ ಓಪನ್, ಬಿಕಾಸ್ ಇಟ್ ಈಸ್ ಟೈಮ್ ನೀವು ನಿಮ್ಮ ಲೈಫ್ನ ಗ್ರ್ಯಾಂಡ್ ಆಗಿ, ಲಕ್ಸುರಿಯಸ್ ಆಗಿ, ಲವ್ವಿಂಗ್ಲಿ, ಎಮೋಷ್ನಲಿ ಸ್ಯಾಟಿಸ್ಫೈಯಿಂಗ್ ವೇನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಯು ಆರ್ ಸೋ ರೆಡಿ ಅಂತ ಹೇಳಿ ಆ ಕಾರ್ಮಿಕ್ ಬ್ಯಾಲೆನ್ಸು, ಕಾರ್ಮಿಕ್ ಜಸ್ಟಿಸು ನಿಮ್ಮ ಲೈಫಲ್ಲಿ ಬರ್ತಾ ಇರೋವಂಥದ್ದು. ಬಿಕಾಸ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಸೋ ಮಚ್ ಆಫ್ ಹಾರ್ಟ್ ಬ್ರೇಕ್ ಆರ್ ಟ್ರಬಲ್, ಅಥವಾ ಇನ್ನೇನೆಲ್ಲ ಆಗ್ತಾ ಇರುತ್ತೆ ಬಟ್ ಎಲ್ಲ ಬ್ರೇಕ್ ಆಗೋಗುತ್ತೆ. ಇನ್ನೇನು ಜೀವನ ಸರಿ ಹೋಗುತ್ತೆ ಅಂದ್ಕೊಂಡ್ವಿ, ಬಟ್ ತಿರ್ಗಾ ಅದೇ ಲೂಪಲ್ಲಿ ನಾವು ವಿ ಆರ್ ಕೈಂಡ್ ಆಫ್ ಗಾರ್ಡನ್ ಸ್ಟಕ್ ಅನ್ನೋ ಥರ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇದ್ದು, ಯು ಆರ್ ಸೋ ರೆಡಿ ಆ ಎನರ್ಜಿಯಿಂದ ಆಚೆ ಬಂದು ಟು ಎಕ್ಸ್ಪೀರಿಯನ್ಸ್ ದ ಬ್ರ್ಯಾಂಡ್ ನ್ಯೂ, ಸ್ಯಾಟಿಸ್ಫೈಯಿಂಗ್, ಲಕ್ಸುರಿಯಸ್, ಕಂಫರ್ಟಬಲ್, ಲವ್ವಿಂಗ್, ಕೇರಿಂಗ್, ಎಮೋಷ್ನಲಿ ಸ್ಯಾಟಿಸ್ಫೈಯಿಂಗ್ ಲೈಫ್. ಗ್ರೂಪ್ ನಂಬರ್ 2. ಸೊ ಕೆಳಗಡೆ ಕಮೆಂಟ್ ಮಾಡಿ, ಐ ರಿಲೀಸ್ ದ ಎಕೋ ಆಫ್ ದ ಪಾಸ್ಟ್ ಅಂತ ಹೇಳಿ. ಬಿಕಾಸ್ ನಿಮ್ಮ ಡೋರಿಗೆ ನಾಕ್ ಮಾಡ್ತಾ ಇರುವಂಥದ್ದು ಎನಿಥಿಂಗ್ ನಿಮ್ಮ ಹಾರ್ಟ್ ಸೆಂಟರ್ಡ್ ಲೈಫ್ನ ಲೀಡ್ ಮಾಡೋದಕ್ಕೆ. ಸೊ ನಾವು ಇಂಟರ್ನಲಿ ನಮ್ಮನ್ನು ನಾವು ಅಲೈನ್ ಮಾಡಿಕೊಂಡಾಗ, ಇಂಟರ್ನಲಿ ನಾವು ಕ್ಲೆನ್ಸ್ ಮಾಡಿ, ಕ್ಲಿಯರ್ ಮಾಡಿ, ಹಳೆದನ್ನೆಲ್ಲ ರಿಲೀಸ್ ಮಾಡಿ, ಈ ಎಕ್ಸೈಟ್ಮೆಂಟಲ್ಲಿ ಐ ಆಮ್ ಸೋ ರೆಡಿ ಅಂಥೇಳಿ ಎಕ್ಸೈಟ್ಮೆಂಟಲ್ಲಿ ನಮ್ಮ ಹಾರ್ಟನ್ನ ಓಪನ್ ಮಾಡಿದಾಗ, ಯೂನಿವರ್ಸ್ ಈಸ್ ಜಸ್ಟ್ ವೇಟಿಂಗ್ ಕೆಳಗಡೆ ಆ ಗೂಡ್ಸ್ ವೆಹಿಕಲಲ್ಲಿ ಡೆಲಿವರಿ ಮಾಡೋದಕ್ಕೆ ನಿಮ್ಮ ವಿಶಸ್ನ. ಮೇ ಬಿ ಯು ಆ ಸೋಫಾ ಆರ್ಡ್ರ್ ಮಾಡಿರೋ ಜೊತೆಗೆ ಇಟ್ ಗಾಟ್ 3 ಅದರ್ ಸರ್ಪ್ರೈಸ್ ಗಿಫ್ಟ್ಸ್. ಬಿಕಾಸ್ ಅವತ್ತು ನೀವು ಆರ್ಡ್ರ್ ಮಾಡಿದಾಗ ದೆರ್ ವಾಸ್ ಅ ಜಾಕ್ ಪಾಟ್ ರೌಂಡ್ ಆ್ಯಂಡ್ ಯು ಒನ್ ದ ಜಾಕ್ ಪಾಟ್ ಆ್ಯಂಡ್ ಯು ಡೋಂಟ್ ಇವನ್ ನೋ. ಬರೀ ಸೋಫಾ ಆರ್ಡ್ರ್ ಮಾಡಿದ್ದೀನಿ ಅಂದ್ಕೊಂಡ್ರಿ, ಬಟ್ ಎಂಟೈರ್ ಹೌಸ್ ಲೈಫ್ ಸ್ಟೈಲ್ ಎಲ್ಲ ಐಟಮ್ಸನ್ನು ಮೇ ಬಿ ಯು ಗಾಟ್ ಆಸ್ ಅ ಜಾಕ್ ಪಾಟ್ ವಿನ್ನರ್ ಆ್ಯಂಡ್ ಯು ಡೋಂಟ್ ಇವನ್ ನೋ. ಸೊ ನಿಮ್ಮ ಹಾರ್ಟನ್ನು ಓಪನ್ ಮಾಡಿದಾಗ ಯು ಆರ್ ಕೈಂಡ್ ಆಫ್ ವೆಲ್ಕಮಿಂಗ್ ಸೋ ಮಚ್ ಮೋರ್, ನೀವು ಕೇಳೋದಕ್ಕಿಂತ ಜಾಸ್ತಿಯಾಗಿ. ಸೊ ದಿಸ್ ಇಸ್ ದ ಮೊಮೆಂಟ್ ಆಫ್ ರಿಲೀಸಿಂಗ್ ಹಳೆ ಎಕೋನ ನಿಮ್ಮ ಮೈಂಡಿಂದ. ಆ್ಯಂಡ್ ನೀವು ಯು ಡಿಸರ್ವ್, ಗ್ರೂಪ್ ನಂಬರ್ 2, ಯು ಡಿಸರ್ವ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಯೂನಿವರ್ಸ್ ಆಫರ್ ಮಾಡೋದ್ರಲ್ಲಿ. ಆ್ಯಂಡ್ ನೋ ಕಾಂಪ್ರಮೈಸ್. ಆ ಒಂದು ಮೆಂಟಾಲಿಟಿಗೆ ನಾವು ಮೂವ್ ಆಗೋದು, ಇಟ್ ಈಸ್ ವಾಟ್ ಯೂನಿವರ್ಸ್ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಬಿಕಾಸ್ ಓ ಮೈ ಗಾಡ್, ಯು ಆರ್ ದ ಕ್ಯೂಟೆಸ್ಟ್, ಬ್ಯೂಟಿಫುಲ್, ಅಮೇಝಿಂಗ್ ಚೈಲ್ಡ್ ಆಫ್ ಯೂನಿವರ್ಸ್. ಯಾಕೆ ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ದಿಸ್ ಈಸ್ ವಾಟ್ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದ್ದು. ಓ ಮೈ ಗಾಡ್, ಗೆಟ್ ರೆಡಿ ಫಾರ್ ಮೋರ್. ಗ್ರೂಪ್ ನಂಬರ್ 2, ಡೋಂಟ್ ಸೆಟಲ್. ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಹೋಪ್ಫುಲಿ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸುತ್ತೆ ಜಾಸ್ತಿ ಮಾಡಿ. ಗ್ರೂಪ್ ನಂಬರ್ 2, ಓಪನ್ ಯೋರ್ ಹಾರ್ಟ್ ಆ್ಯಂಡ್ ಲೆಟ್ ದ ಗಿಫ್ಟ್ ಫ್ಲಡ್. ಓಕೆ, ಕೆಳಗಡೆ ಕಮೆಂಟ್ ಮಾಡಿ, ಲೆಟ್ ದ ಗಿಫ್ಟ್ ಫ್ಲಡ್ ಅಂತ ಹೇಳಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.